ಒಕ್ಕಲತಿಯರ ಬೈದಾಟದ ಇಂತಹ ಜಾಲಜಲ್ಪಗಳನ್ನ ಶ್ರೀಮನ್ ಮಹಾರಾಜ ಆಸ್ಥಾನದಲ್ಲಿ ನೀವು ಪುನಃ ಕೇಳಿಸದಿರಬೇಕು. ಅಪ್ಪಣೆ ಮಹಾಸ್ವಾಮಿ. ನಮ್ಮ ಸೂತ್ರಧಾರಿತ್ವದ ಕಟ್ಟಾರಿಕೆಯಲ್ಲಿಯೇ ಜೀವಿಸಿಕೊಳ್ಳುತ್ತಿರಬೇಕಾದ ಮಹಾರಾಜನಿಗೆ ನೀನೊಬ್ಬ ಕೀಳುಳಿಗದ ಕೀಟಕವು ಮಾತ್ರ. ಅಂತಹ ಬದಗನಿ ನಿನಗೆ ನಮ್ಮನ್ನು ಹಳೆಯ ಪೈಕದವರನ್ನು ಹೀಗೆ ತಿದ್ದುವ ಒದೆಚ್ಚರಿಸುವ ಕೆಚ್ಚದೆ ನಡೆಯಲಿ ನಡೆಯಲಿ. ಏನಿದೆ ಈಗ ಇಲ್ಲಿನ ಒಳಮೋವರಿಗಳಲ್ಲಿ ಬೇರೆ ಯಾವುದಾದರೂ ಓಲೆ, ಕಡತ,
ಶಾಸನ ಮೊದಲಾದವುಗಳು ಅರಸಿದವರ ಕಣ್ಣು ಕೈಗಳಿಂದ ತಪ್ಪಿಸಿಕೊಂಡಿಲ್ಲ ಎಂದು ನಮಗೆ ಏನು? ಹೌದು, ಹೌದಲ್ಲವೇ? ಹಾಗಾದರೆ ಒಂದು ವೇಳೆ ಆ ವೆಂಕಟಪತಿ ರಾಯನು ಈ ಶಾಸನದಲ್ಲಿ ಈ ಪಟ್ಟಣದ ರಾಜ್ಯಶ್ರೀಯ ಒಡೆತನವನ್ನು ತತ್ಕಾಲಕ್ಕೆ ಮಾತ್ರವೇ ರಾಜವಡೆಯನಿಗೆ ವಹಿಸಿಕೊಟ್ಟು ಅವನನ್ನ ತನ್ನ ಪರಿಹತ್ತ ಮಾಡಿ ಮಾಂಡಲಿಕ ಎಂದು ಬೇರೆಗಟ್ಟಿ ಮುದ್ರಿಸಿದ್ದರೆ ಆಗಳಿಗೆ ವೆಂಕಟಪತಿ ರಾಯರಾಗಲಿ ಅವರ ಸಂತತಿಯವರಾಗಲಿ ಈ ಮಂಡಲೇಶ್ವರತ್ವವನ್ನು ಈಗ ಮರಳಿ ತನಗೆ ಒಪ್ಪಿಸಿ ಬಿಡಬೇಕೆಂದು ಈ ನಮ್ಮ ಮಾತನನ್ನು ಕೇಳಬಹುದು. ಮೊದಲ ಅಭ್ಯಾಗತನಾಗಿ ಈಗ ಅತಿಥಿಯಾಗಿ ಎದುರುತ್ತಿರುವ ಆ ತಿರುಪುಳಿ ತೆಲಂಗಾಣಿಯನ್ ಶ್ರೀರಂಗರಾಯರು ಈ ಕರ್ನಾಟಕ ದೇಶಾಧಿಪತ್ಯವನ್ನು ತನಗೆ ಬಿಟ್ಟು ಕೊಡಲೇಬೇಕೆಂದು ಆಜ್ಞಾಪಿಸಿ ಈ ನಮ್ಮ ಮಾತನನ್ನು ನಿರ್ಬಂಧಿಸದಿರುವುದಿಲ್ಲ. ನೀವೀಗ ಹರಿಕಿರಿಯಬಹುದು. ಈ ಮಹೀಶ್ವರ ಮಹಾರಾಜ್ಯದ ಮಹಾಸೈನ್ಯದ ಪ್ರಜಾಲೋಕದ ಧೈರ್ಯ ಶೌರ್ಯೋತ್ಸಾಹಗಳ ಕೆಚ್ಚು ಗೆಂಪಿನ ಬಿಸಿನತ್ತರನ್ನ ಬಸಿದು ಕೈಗೆ ಬಂದಂದಿನ ಸಲಿಲಾಕೆಯ ಆ ಸಣ್ಣ ರಾಜ್ಯವನ್ನ ತನುಮನೋಧರ ಸೊಗಸುಗಳ ಸೂರೆಯಿಂದ ಸಂರಕ್ಷಿಸಿ ನೇರಪಿಗೇರಿಸಿ ವಿಸ್ತರಿಸಿ ಇಂದಿನ ಈ ಶ್ರೀರಾಮ ರಾಜ್ಯ ಮಾಡಿಕೊಂಡಿರುವ ಸಾಮ್ರಾಜ್ಯವನ್ನ ನಿನ್ನನ್ನು ಆಳುವ ಮಹಾಸ್ವಾಮಿಯವರು ಆ ದೇಶಿಗರಾಯನಿಗೆ ಕರೆತೊಪ್ಪಿಸಿ ಶ್ರೀಮಂತ ಮಹೀಶ್ವರ ಯಾದವ ಪ್ರಭು ವಂಶವು ರಾಜವಡಿಯನ ಮೂಲ ಸ್ಥಾನವಾಗಿದ್ದ ಆ ಮೈಸೂರ ಪಾಳ್ಯಪಟ್ಟಿನ ಒಡೆತನಕ್ಕೆ ಮಾತ್ರ ಏಕೆ ಬೆಳೆದು ಬಾಳಿಕೊಳ್ಳಬೇಕೆಂಬುದು ನಿಮ್ಮ ಗುಪ್ತ ಮಂತ್ರವೇನು? ನಿಮ್ಮ ಅಭಿಪ್ರಾಯವೇ ಹೇಳಿ. ಸ್ವದೇಶ ಪ್ರೇಮ, ರಾಜಭಕ್ತಿ, ಜೋಳದ ಪಾಳಿ, ಆತ್ಮಾಭಿಮಾನ ಇತ್ಯಾದಿಗಳು ಒಂದೂ ನಿಮಗೆ ಇಲ್ಲವೇ ಇರುವುದೆಂದರೆ ಕರ್ತವ್ಯ ನಿಷ್ಠೆಯಲ್ಲಿ ಅಪ್ರತಿಹತರಾಗಿರುವ ಆಳುವ ಮಹಾಸ್ವಾಮಿಯವರಿಗೆ ಹೇಗೆಯೂ ಎಡರಾಗದೆ ರಾಜಾಜ್ಞಾ ಪದ್ಧತಿಯ ನಡವಳಿಕೆಯಲ್ಲಿ ಧನ್ಯರಾಗುತ್ತಿರುವುದು. ಹೀಗೆ ಧರ್ಮಗೊಡ್ಡಿನ ಹುಚ್ಚ ಈ ನಮ್ಮವನ ಕೈಗೆ ಈ ಶಾಸನವು ದೊರೆವಟ್ಟು ಇದರಲ್ಲಿ ನಾವು ಹೆದರಿರುವಂತೆ ರಾಜವಡಿಯನು ಆಗಳಿನ ಅವಸರಕ್ಕೆ ಮಾತ್ರ ವೆಂಕಟಪತಿ ರಾಯನಿಗೆ ಮಾಂಡಲಿಕನಾಗಿ ನಿಯೋಜಿತನಾದನಷ್ಟೇ ಎಂದು ಮುಕ್ತವಾಗಿದ್ದರೆ ಆಗ ನಿನ್ನ ಆಳುವ ಮಹಾಸ್ವಾಮಿಯವರು ಈ ಮಹಾರಾಜ್ಯವನ್ನೆಲ್ಲ ಆ ತಿರಿಕ ಶ್ರೀರಂಗರಾಯನಿಗೆ ಸಮರ್ಪಿಸಿ ಬಿಡದರೆಂಬ ಪರಿಜ್ಞಾನವೂ ಭಯವೂ ನಿಮಗೆ ಪ್ರತ್ಯಕ್ಷವಾಗಿರುವುದು ಗೋಚರವಾಗುತ್ತಿಲ್ಲ. ನೀವು ಅದನ್ನು ತಪ್ಪಿಸಿ ಕೃತಕೃತ್ಯರಾಗಿದೆ. ಹೇಗೆ? ಆ ಅನರ್ಥ ಅನಾಹುತದಿಂದ ನಿತ್ತರಿಸುವುದಕ್ಕೆ ಈ ಹಾಳು ಶಾಸನದ ವಸ್ತು ಒಕ್ಕಣೆಗಳನ್ನು ಅರಿವುಗೊಳ್ಳಲಾಗದಂತೆ ನೀವೀ ಮೂರ್ಖರು ವಿಕಟ ವಿಘ್ನವಾಗಿ ಅಡ್ಡಯಿಸಿ ವಿಜೃಂಭಿಸುತ್ತಿದ್ದೀರಿ. ನೀವು ಸ್ವಯಂಕೃತ ನರಕದಲ್ಲೇ ಪರಿತಪಿಸಿಕೊಳ್ಳುತ್ತಿರುವಿರಿ. ಈ ಶಾಸನದ ರಾಯಸವನ್ನು ಓದಿದಷ್ಟರಿಂದ ಈ ಸಿರ್ಕಿನ ಕಷ್ಟ ಸಂಖ್ಯೆಯನ್ನು ವಿವರಿಸಲಾಗುವುದೇನು? ಓಹೋ, ಆಗುವುದು. ಅದು ಹೇಗೆ? ಈ ಶಾಸನವು ನಮ್ಮ ಭಯದಂತೆ ಅದೇ ಆಗಿದ್ದರೆ ಇದನ್ನು ಆಂಜಿ ಲಯ ಮಾಡಿ ಇಲ್ಲ ವಿಧಿಸಿಬಿಟ್ಟರೆ ಸಾಕು. ಮಹಾಸ್ವಾಮಿಯವರ ಸುವ್ಯಕ್ತವಾದ ಕಟ್ಟಳೆಯಂತೆ ಆ ಸಂಪುಟ ಮುದ್ರೆಯನ್ನು ಸಡಿಲಿಸುವುದು ಮಹಾಸನ್ನಿಧಾನದ ಸಮ್ಮುಖದ ಅವಸರದಲ್ಲಿ ಮಾತ್ರ. ಹೇಗೆ ಸರ್? ನಿಮ್ಮೊಡನೆ ಮಾತನಾಡುವುದೇ ವ್ಯರ್ಥ. ಆ ವಾಗ್ಯುದ್ಧದ ಕರಡು ಅದೇನು? ಆಸ್ಥಾನದ ಮುಗ್ಗಿನಿಂದ ಪರಿಪಕ್ವರಂಜನಾಗುತ್ತಿರುವ ಸೌಭಾಗ್ಯರಿಗೆ ಸೇವಾನುಸಂಧಾನೋತ್ಸವದಲ್ಲಿ ತಪ್ಪದ ಸೌಹಾರ್ದದ ಅಹಂಪೂರ್ವಿಕೆಯ ಕೋಲಾಹಲ. ಲಿಂಗರಾಜ, ಆ ಒಳಗಡೆ ಎಲ್ಲೆಡೆಗಳಲ್ಲಿಯೂ ಪರಿಶೋಧಿಸಿ ಬೇಗಿನ ಚಾವಡಿಯ ವಿಶ್ವಾಸ ಅವಿಶ್ವಾಸದ ತವಕದ ನಿನ್ನ ಆತ್ಮವದನ್ನ ತಂತರಬೇಕು. ಮಹಾಸ್ವಾಮಿ ಮಹಾಸಂವಿಧಾನದ ಕಟ್ಟಾಣತೆಯಂತೆ ಅರಮನೆಯ ಬೊಕ್ಕಸ ಭಂಡಾರ ಉದ್ಯಾನಗಳಲ್ಲಿಯೂ ಎಲ್ಲಾ ಚಾವಡಿಗಳಲ್ಲಿಯೂ ಇಲ್ಲಿಯೂ ದೊರೆತ ಓಲೆ ಕಳೆತ ಶಾಸನ ಇವುಗಳೆಲ್ಲವನ್ನು ಒಂದುಡಿಯದಂತೆ ಆಸ್ಥಾನದ ಹಳೆ ಪೈಕಿದವರು ನಾನು ಓದಿ ಪರೀಕ್ಷಿಸಿದೆ. ಅವುಗಳಲ್ಲಾವುದು ಶ್ರೀಮದ್ ರಾಜಾದಿರಾಜ ರಾಜ ಪರಮೇಶ್ವರ ಶ್ರೀ ವೀರ ಪ್ರತಾಪ ಶ್ರೀ ವೀರ ಶ್ರೀಮದ್ ವೆಂಕಟಪತಿ ದೇವ ಮಹಾರಾಯರವರಿಂದ ಶ್ರೀಮದ್ ಮಹೀಶ್ವರ ಯಾದವ ಮಹಾರಾಜಶ್ರೀ ವಂಶದ ಆ ಮಹಾಸ್ವಾಮಿಯವರಿಗೂ
ಆವ ಕೊಡುಗೆಯನ್ನು ಸಂದರ್ಭಿಸಿದೆ. ಮಹಾಸ್ವಾಮಿ, ಬರುತ್ತಿರುವ ಆ ತೆಲಂಗಾಣಿಯನಿಗೆ ನಮ್ಮ ಶ್ರೀರಂಗ ಸಿಂಹಾಸನವನ್ನು ಮಹಾಸನ್ನಿಧಾನವು ಬಿಟ್ಟುಕೊಡುವುದಿಲ್ಲವೆಂದು ಅವನಿಗೆ ಒಂದೇ ಕಾಣಿಯ ಧನದಾನಕ್ಕೂ ಮಹಾಸ್ವಾಮಿಯವರು ಮನಮಾಡಿ ಮೊದಲಿಡುವುದಿಲ್ಲವೆಂದು ಅವರು ಹೇಗೆಯೂ ಈ ರಾಜ್ಯದಲ್ಲಿ ಬೇರೂರಿರುವಂತೆ ಎಡೆಗೊಡುವುದಿಲ್ಲವೆಂದು ಅವರ ತೂಸರಿಂದ ಆವ ರಾಜನಿರ್ಣನೆಯಾದರೂ ಸಂಧಿ ವಿಗ್ರಹಗಳ ಜಂಜಲಕ್ಕೆ ನಮ್ಮ ಆಸ್ಥಾನವನ್ನು ಉರವಡಿಸಿ ತೊಡಗಿಸುವುದಿಲ್ಲವೆಂದು ನನಗೆ ಈಗ ಅಭಯವಾಗತಕ್ಕದ್ದು. ಹೌದು ಮಹಾಸ್ವಾಮಿ, ಅದು ಆರಿಗೆ ನಮಗೆ ಹಳೆಯ ಪೈಕದವರ ಮಹಾಸಭೆ. ಹೌದು ಮಹಾಸ್ವಾಮಿ, ಕೌಶಿಕನ ಕಾವಲಿಸಿದ ಕಣ್ಗಳಿಂದ ಹರಳುವ ಅಂಜನಾದ್ರಿಯನ್ನು ಕಿತ್ತೆತ್ತಿ ಬೀಸಾಡಿ ಬಿಡುವುದೆಂದು ಆ ಉದಯಾದಿತ್ಯನು ಈ ಪರಮ ಪಕ್ಷಿಗೆ ಅಭಯ ಪ್ರದಾನ ಮಾಡಲೇಬೇಕು. ಭಟ್ಟ, ನಿನ್ನಂತಹ ಪ್ರಧಾನನಾದರೆ ಬ್ರಹ್ಮಸಭೆಯು ದೀನ ದಾಸೆ ಸ್ತುತಿಪಾತಕರ ಸಂತೆಯಾದೀತು. ನೀವಿಂದಿನಿಂದ ಮಹಾಸ್ವಾಮಿಯ ಸಮ್ಮುಖದ ಅವಸರಕ್ಕೆ ಸಲ್ಲದವರು, ತಕ್ಕವರಲ್ಲ. ಬಾಹಿರರು ಎಂಬ ಮುದ್ರೆಯು ನಿರೂಪವಾಗಿದೆ ಕರಡಿಯಿಂದ. ಮಹಾಸ್ವಾಮಿ, ಇವರಿರುವರು ಒಳಗೆ ಕದರ ಹಿಂದೆ ಅವಿತು ಅಡಗಿರುತ್ತಾ ಇಲ್ಲಿ ನನ್ನ ಮಾತುಗಳನ್ನೆಲ್ಲ ಎಚ್ಚಲು ಕೇಳಿರುವರು. ಈ ಶತ್ರುಗಳ ಕೂಟ ಸಾಲರು ಇವರನ್ನು ಶೂಲಕ್ಕೇರಿಸಲೇಬೇಕು. ಹೌದು ಮಹಾಸ್ವಾಮಿ, ಅದು ಒಂದೇ ಕ್ಷೇಮಕರವಾದ ಮಾರ್ಗ. ಈ ಕ್ಷಣವೇ ಇವರಿಗೆ ಪ್ರಾಣಾಂತ ದಂಡನೆಯಾಗಲಿ. ಅಪ್ಪಣೆ ಮಹಾಸ್ವಾಮಿ. ಮಹಾಸ್ವಾಮಿ, ಮೊದಲು ಇವರನ್ನು ದೇಹ ಚಾವಡಿ ಬಳಿದು ರಸ್ತೆಯ ಒಳಗೆ ಹಿಂಡಿಕೊಳ್ಳಬೇಕು. ಅದು ಬೇಡ ಲಿಂಗರಾಜ. ಆ ಈರುವರೆಗೂ ಕಟಕರಿಂದ ಸೆರೆಯಿಂದ ಮೇಯ್ದಪ್ಪಿಸಿಕೊಳ್ಳಬೇಕು. ಅಪ್ಪಣೆ ಮಹಾಸ್ವಾಮಿ. ಇದೇ ನೀ ನಡು ರಾತ್ರಿಯಲ್ಲಿ ಚಿತ್ರ ಕೆಲಸ, ಕಣ್ಣಿಗೆ ಔಷಧವಂತೆ. ಮಳೆಗಾಲದಲ್ಲಿ ಕಾರಣ ಮಾಡಿದರೆ ಮನದ ಕೂಟವಾಗುವುದು. ಇಂತಿದು ಈ ಮದನ ಯಾತ್ರೆಯ ಕಟ್ಟಾಸೆಗಾರಿಕೆಗೆ ಕರೆವ ಆಟದ ಕೆಣಕು ವೇಟದ ಆದಿ ಮಂಗಳವೇನು? ನನಗೆ ಈ ಕಡವೆ ಕಡೆಗಾಲದಲ್ಲಿ ನೀನು ಶುದ್ಧ ಪೋಖರಿ ಹುಡಿ. ಏನೋ ಎಂತೋ ಆವ ಗಂಡಸಿನ ಮಹಿಮೆಯು ಆವ ಆಳದ ಮಡು ಹೊಕ್ಕು ಬಲ್ಲವಳುಂಟೆ. ಓಹೋ, ಆ ಭಯದಿಂದಲೇ ಏನು ನೀನು ಆ ಕೊಸವನ್ನು ಕಣ್ಣೆತ್ತಿಯೂ ನೋಡಬಲ್ಲದೆ ಹೀಗೆ ಕಾಲಕ್ಷೇಪ ಮಾಡುತ್ತಿರುವುದು? ಆಗಲಿ, ದಿನದಪ್ಪದ ಒಳಗಿನ ಪುರಾಣದ ಪಾರಾಯಣ ಭಕ್ತಿಯ ಕಿವಿಯ ನಾನು. ನಿನಗೆ ನಾನೆಂದರೆ, ನನ್ನ ಕೆಲಸವೆಂದರೆ ಕೇವಲ ಮಕ್ಕಳ ಹೋಗಿದೆ. ಅಲ್ಲಲ್ಲ, ಹಂಗಿನ ಹಗರಣ. ನಿನ್ನ ದೂರದ ಹಳ್ಳಿಯ ತಿಪ್ಪೆಯಿಂದ ಈ ರಾಜಧಾನಿಯ ಪಟ್ಟಣಕ್ಕೆ ಕರೆತಂದು ನೀನಾಯ್ದುಕೊಂಡ ನವ್ಯ ದಿವ್ಯ ಗಾಂಧರ್ವನದಲ್ಲಿ ರಾಣಿ ಮಾಡಿ ನಿನ್ನ ಗೊತ್ತಿನ ಊಟ ಉಪಚಾರಗಳಿಗೆ, ನಿನ್ನ ಪಠ್ಯ ಪುಸ್ತಕಗಳಿಗೆ, ಸಂಗೀತ ವಾದ್ಯಗಳಿಗೆ, ಸುಖಾಸನ ಶೈಯ ಸುಪ್ಪತ್ತಿಗೆ, ಆ ವ್ಯಕ್ತಿಯ ಮಂಚಕ್ಕೆ, ನಿನ್ನ ಸೇವೆಗೆಂದಾದ ಈ ದಾಸಿಯರ ಹಿಂಡಿಗೆ, ನಿನ್ನ ಉಡುಗೆ ತೊಡುಗೆ ಆಭರಣಗಳಿಗೆ
ಹಣದಿಂದ ಒಂದು ರಾಜ್ಯವನ್ನು ಕುಬೇರನನ್ನೇ ಬೆಲೆಗೆ ಕೊಳ್ಳಬಹುದಾಗಿತ್ತು. ಈ ಭೂಲೋಕದ ಕುಬೇರನನ್ನು ಆತನಾಡುವ ಈ ಮಹೀಶೂರ ದೇಶವನ್ನು ಮಾರುಕೊಂಡು ಆಳುವಿರಿ. ಎಂದಿಗೆ 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 ನಿನ್ನನ್ನು ಪ್ರಯೋಗಿಸ ಹೊರಟು ಉಳ್ಳುದನ್ನೆಲ್ಲ ನಿನ್ನ ಪಣ್ಣು ನುಡಿಯ ಬಾಯಿಗೆ ಸುರಿದು ಸಂಪೂರ್ಣ ನಿರ್ಮೂಲವಾಗಿ ಹೋದ ಬಳಿಕವೇನು? ಮಹತ್ಕಾರ್ಯಕ್ಕೆ ಉಜ್ಜುಗಿಸಲೆದೆಗೊಳ್ಳುವ ಸಾಹಸಾತ್ಮನು ಇಂತಹ ಕೋಟಿ ಸಾಧನೆಗಳನ್ನು ಬಿಡುಗೈಯಿಂದ ಸೂಸಿ ವ್ಯವಸಾಯ ಮಾಡಬೇಕು. ನಿನ್ನ ಮಾತುಕತೆಗಳನ್ನು ನೋಡಿದರೆ ನೀನ ಪ್ರಯತ್ನಕ್ಕೆ ಮನಸ್ಸು ಮಾಡಿರುವೆನ್ನಲಾಗುವುದಿಲ್ಲ. ನೀವು ಹೊಸವನೆನ್ನುವ ಈ ಮಹೀಶೂರ ಮಹಾರಾಜನು ನನ್ನ ರೂಪ, ಸೌಂದರ್ಯ, ಯೌವನ, ಶೃಂಗಾರ ಮದನಕಳೆಗಳಲ್ಲಿ ಮುಳುಗಿ ನನ್ನಲ್ಲಿ ವಿಲೀನನಾಗಿ ತನ್ನ ಬೊಕ್ಕಸ, ಭಂಡಾರ, ಅರಮನೆ, ರಾಜ್ಯ ಮೊದಲಾದ ಸರ್ವಸ್ವವನ್ನು ನಿಮ್ಮ ಮೂಲಕವಾಗಿ ನಿಂಬಾಳಿಕೆಗೆ ಇಳಿಸಿಕೊಟ್ಟು ನಿಮ್ಮ ಆಜ್ಞೆಗಳಿಗೆ ಮಿಸುಕದರುವಂತೆ ಗರವುಗಳಲ್ಲಾಗಿಸುತ್ತಿರುವ ನೀವು ದಿನವೂ ಬಂದು ನನ್ನನ್ನು ಬೈದು ಚುನ್ನವಾಡಿ ಜರೆದು ಕೊರಚಾಡಿ ಕೆರಳಿಸುತ್ತಿದ್ದರೆ ನಿಮ್ಮ ಇಷ್ಟ ಸ್ಥಿತಿಗೆ ಅನುಕೂಲವಿಲ್ಲ. ಈ ದಿನಚರಿಯ ಕಾಡ ಜರುಚಿನ ವಿಕಾರ ಪ್ರಕರಣಗಳಿಂದ ನನಗೆ ಬುದ್ಧಿ ಇಡುವಷ್ಟು ಬೇಸರ. ನಿಮ್ಮ ಕುರಿತು ಫಲವನ್ನ ಸಾಧಿಸಿಕೊಳ್ಳಲೆಂದು ಆಣೆದೊಡ್ಡಿರುವವಳು ನಾನು. ಈ ನನಗೆ ನಿಮ್ಮ ಕೆಲಸದಲ್ಲಿ ಅಸಡ್ಡೆಯಾಗಲಿ, ಅಸಮರ್ಥತೆಯಾಗಲಿ ತಲೆದೋರಿತೆಂದರೆ ಹೇಳಿರಿ, ನನ್ನ ದೂರದ ಹಳ್ಳಿಯ ತಿಟ್ಟಗೆ ಮುಗಿದು ಹೋಗಿ ಸೇರಿಕೊಳ್ಳುವೆ. ಅಲ್ಲ ನಾನು ಆಗಂದೇನು? ಮತ್ತೆ ಇದರ ಅರ್ಥವಿದೇನು? ಮಹಾರಾಜ ಭೋಗ ವೈಭವಗಳಲ್ಲಿರುವ ಮಹಾವಂಶನು, ರಣಧೀರ ಶೂರನು, ತೀಕ್ಷ್ಣ ಪ್ರಚಂಡನು, ಅಶೇಷಕರ ಪ್ರೌಢನು, ಗಂಭೀರ ಪ್ರಕೃತಿಯನ್ನು ತನ್ನ ಧಿನೋದಾತ್ತ ರೀತಿ ನೀತಿಗಳಿಂದ ಈ ಮಹೀಶೂರ ದೇಶಕ್ಕೆ, ಈ ಪೃಥ್ವಿಗೆ ಪರಮಾದರ್ಶನೂ ಕಾರಣಪುರುಷನೂ ಆಗಿರುವ ಆತನನ್ನ ನನ್ನ ಸಮೋಹನಾಸ್ತ್ರಗಳಿಗೆ ಗುರಿಗೆಯುವುದು ಒಂದೆರಡು ನಿಮಿಷದಲ್ಲಿ ಸಿದ್ಧಿವರೆಗೂ ಅಳಿಗಜ್ಜ ಅಲ್ಲ. ನೀನು ಸೋಂಬೆ ಎಂದು ನನ್ನ ಅಭಿಪ್ರಾಯ ಅಲ್ಲ. ಆ ದಿನ ಆತ ರಂಗಧಾಮನ ಸನ್ನಿಧಿಯ ಬರಬೇಕು. ಹೊಸ ದೇವಾಲಯಕ್ಕೆ ವಿಜಯ ಮಾಡಿದಾಗ ಗರುಡಗಂಬದ ನೆರೆಯ ಜನಸಂದಣಿಯ ಚೂಣಿಯಲ್ಲಿ ಕಣ್ಣಿಗೆ ಕಟ್ಟಿದಿರಾ ವಿಷ ಪರಾಯಣತೆಯ ಉಜ್ವಲ ಮೂರ್ತಿ ಪರಮ ಪ್ರತಿಭೆಯೇ ಆಗಿ ನಾನು ಪರಿರಂಜಿಸುತ್ತಿದ್ದೇನೆ. ಸಂಜೆಯ ಓಲಗದಲ್ಲಿ ಪ್ರೇಕ್ಷಕರಿಗೆ ಸ್ತ್ರೀ ಪ್ರಪಂಚದ ಈರ್ಷ್ಯಾಸೂಯಗಳೆಂಬ ಬೆಂಬೆಟ್ಟೆಗಳನ್ನು, ಪುರುಷ ಜಾತಿಯ ದೃಂಗ್ಮನೋ ಕಾಮ ವಿಕಾರ ಚೇಷ್ಟೆಗಳೆಂಬ ಚಿತ್ರ ವಿಚಿತ್ರ ಪುಷ್ಪ ಮಾಲೆಗಳನ್ನು ಧರಿಸಿ ಆಡುತ್ತಿದ್ದ ನಾಯಿಕೆಯಾಗಿತ್ತು. ಏನಾಯ್ತು? ತಿರುಗಿಯೂ ನೋಡಲಿಲ್ಲ. ನಿನಗೆ ಅತ್ಯವಶ್ಯಕವಾಗಿ ಬೇಕಾಗಿರುವುದು ರೂಪ, ಸೌಂದರ್ಯ, ಯೌವನ, ಶೃಂಗಾರ ಕಲೆಗಳಲ್ಲ. ಮತ್ತಿನ್ನೇನು? ನಿನಗಿನ್ನೂ ಸಿದ್ಧಿಸದಿರುವುದು ಬಲ್ಲಬಲ್ಮೆಗಾರನ ಉತ್ಕಟೋಪಭೋಗದ ಪ್ರಥಮ ಸಮಾಗಮ. ನೀವೇ ಇರುವಿರಲ್ಲ. ಯಾಕಾಗ ನಾನು ಮುದುಕ ಆಗಿದ್ದರು ಮುದುಕ ಆಗಿರುವುದರಿಂದಲೂ ಹೇ ಮದನ ದೇವ, ನೀನು ವಿಶ್ವ ವಿಜಯ ಮಾತ್ರವಾಗಿದ್ದೆ. ಆದರೆ ಇಂದೀಗ ವೃದ್ಧ ವಿಜಯೂ ಆಗಿ ಅಜಾತ ಶತ್ರುವಾದೆ. ಎಂಥ ಮಳೆ ಜೊತೆಗೆ ಗುಡುಗು. ಶಿಖರಾರ
ಆ ರನ್ನಗಂಬಳಿಯು ಕಾತೊಡೆಯುವ ಹೊಸತಿಲ ಗೋಣಿಯನ್ನು ಸಾರಿನ ಬಟ್ಟೆಯಲ್ಲಿ ಕೊಂಡ್ಕೊಳ್ಳುವುದೇ ಅದಕ್ಕೆ 370 ವರಹಗಳ ಬೆಲೆ. ಓ ಓ, ನೀವು ಆ ಊರು ಮಹೇಶ್ವರಪುರ. ಇಲ್ಲಿಗೇನು ಬಂದಿರ್ಬಿಡಿ? ನಮ್ಮ ಸ್ಥಿತಿಗತಿಗಳ ಕೇಂದ್ರ ಈ ರಾಜಧಾನಿಯಲ್ಲಿರುವುದರಿಂದ ಇಲ್ಲಿ ನಿಮಗೆ ಮನೆ ಮಠಗಳುಂಟೆ? ಈಗ ಈ ರಾತ್ರಿಯ ಎಡ ಹೊತ್ತಿನಲ್ಲಿ ಎತ್ತಂಗೆ ಸಂಚಾರ ಬಗೆ ಅತ್ತನ ಬೇಂಟೆಗೆ. ಹಾಗೆಂದರೇನು? ಮಹಾನುಭಾವರ ಅಭಿಜಾತ ಸಂಪತ್ತಿಯಿಂದ ಆವ ಶ್ರೀವಂಶವು ಧನ್ಯವಾಗಿದೆ. ಶ್ರೀಕೃಷ್ಣ ನನಗದು ಹೊಸತೆಂದು ಒಪ್ಪಿಕೊಳ್ಳು. ನಮ್ಮ ಹಿರಿಯರು ಶ್ರೀಕೃಷ್ಣನೆಂಬ ಬಹು ಪ್ರಸಿದ್ಧ ಅರಿಕೆ ನಾಯಕ, ಅದರಿಂದಾಗಿ ಹೀಗಾಗಿ ಅಂತೆಂದು ತಾವು ಆಕ್ಷೇಪಿಸಿ ಗೊಣಗಬಾರದು. ಇನ್ನು ನಿಮ್ಮ ನಾಮಧೇಯವೇನು? ಮೊನೆಗಾರ. ಮೊನೆಗಾರ ನಿಮ್ಮದೇ? ಅಲ್ಲ, ಮೊನೆಗಾರ ಎಂಬ ಅದು ಎಂದರೇನು? ದೊಡ್ಡಮ್ಮಯ್ಯ ಎಂದರೇನು? ಆರಿಗೆ ದೊಡ್ಡಮ್ಮಯ್ಯ. ಹಸುಳೆಯ ಸಂಸಾರದಾಟದ ನನ್ನ ಬೊಂಬೆಗಳಿಗೆ ನನ್ನ ಹೆಸರನ್ನ ನಿಮಗೆ ತಿಳಿದುಕೊಟ್ಟವರಾರು? ಶ್ರೀರಂಗಪಟ್ಟಣ. ಅದೊಂದು ಒಗಟೆಯ ಕುಣಿಕೆಯು? ಅಲ್ಲ, ನೆರೆಮರೆಯ ಸಾಂದ್ರ ಚಂದ್ರಿಕೆಯ ಲಲಿತಾವರ್ಣವನ್ನ ಸಂತಸದ ಅಲಂಪಿನ ಕ್ಷೀರ ಸಾಗರದ ರಂಗತರಂಗಗಳ ಮಿಳಿತ ಕಳಕಳವು ಡಂಗುರಿಸಿ ಬಿಟ್ಟಾರೆ ಬಿಡುವುದಿಲ್ಲ. ನೀವು ಕವಿಯೇನು? ಶ್ರೀ ಸರಸ್ವತಿಯ ಮಹಾ ಸಂವಿಧಾನವನ್ನು ನಿಲುಕಿಕೊಂಡ ಧನ್ಯನಾಥನು ಕವಿಯಾಗಿರುತ್ತಾರೆ. ಅದು ನಿಶ್ಚಯ. ಇದನ್ನು ನಾವು ಮನೆಯಲ್ಲಿ ಕೊಂಡು ಬಂದ್ರಿ. ಸೋರದ ಸೂರನುಳ್ಳ ದೇವಿಯನ್ನು ಪವಿತ್ರ ಮಾಡುತ್ತಿರುವ ಮಾನಸ ಗರುಡವರ ಪುಣ್ಯಾಶ್ರಯದ ನೆಲೆ ಇದೆಯಲ್ಲ. ಇದು ಅಭ್ಯಾಗತ ಪ್ರತಿಪತ್ತಿಯ ಬಿಡಾರವಲ್ಲ, ವೇಶ್ಯಾಗ್ರಹ. ಒಂದು ಮತ್ತೊಂದಾಗಿರುವುದು ಅಸಾಧ್ಯ. ನೋಡಿರಿ, ನಾನು ರೂಪಾಜಿ, ಸೂಳೆ, ಬೆಲೆಬೆಣ್ಣೆ, ವಾರ ವಿಲಾಸಿ, ಹೊನ್ನಿದ್ದರೆ ಉಗುಳುವ ಪುರುಷ ಶ್ವಾಪದಗಳಿಗೆಲ್ಲ ಈ ನನ್ನ ಬೆಳಗಿನ ತನು ಸಂಪತ್ತಿ, ಸೌಂದರ್ಯ ಸೌಭಾಗ್ಯವು, ಕಲಾ ಸಿದ್ಧಿಯು, ಯೌವನದ ವೇಗವು, ಬೆಣ್ತನದ ರಂಗವು, ಕಾಣಾಂಜಿ ಉಗುಳು ಹುಪ್ಪೆಯು ಮಾತ್ರ. ಸೂಳೆಗೆ ಯಾವೇಶದ ಸೊಂದಿಗೆ ನಾನು ತನು, ಆತ್ಮನಿಲ್ಲನ, ದೈವ ದಾಕ್ಷಿಣ್ಯಗಳನ್ನು ಅರಿಯದ, ಆತ್ಮ ಗೌರವವಿರದ ಸ್ತ್ರೀ ಪಶು, ಬಹುಬೃಂದ ಸಂಯೋಗಿ. ಅಮ್ಮಯ್ಯ, ಈ ನಿಮ್ಮ ಬಿರುಗೈಪೆಯು, ಬೆಟ್ಟ ಬೇಗುದಿಯು, ಜಿಗುಪ್ಸೆಯು, ನಿರಾಶೆಯು, ಉತ್ಕಟ ಆವೇಶವು, ಜೀವನ ನಿಷ್ಠೆಯು, ಪರಿಚಯವದಕ್ಕೆ ನೆರೆಯದಿರುವ ಈ ನಿಮ್ಮ ಎಳೆವರಿಯದ ಇಂದಿಗೆ ಹಿತವಾದಲ್ಲ. ನಾನೇನು ಎಳೆ ಮಗುವಲ್ಲ, 10 ವಯಸ್ಸಿನ ಯುವತಿ. ನೀವು ಆ ಮುದುಕಿನ ಅಜ್ಜಿ ಎಂಬುದು ನನಗೆ ಅರಿವಾಗಿರಲಿಲ್ಲ. ನೀವು ಸೈತಿಡುವ ಸೈಪಿನ ಸಂತನ, ಮೊನೆಗಾರನಲ್ಲ. ಹೌದು, ಮೊನೆಗಾರ ನಲ್ಲ. ಹೊರಡಿ ವ್ಯಂಗ್ಯ ವಿದ್ಯಾತ್ಮಕ ಮಹಾಶಯ. ನೀನಿಲ್ಲಿಗೆ ವಿಟಕ್ರೀಡೆಗೆಂದು ಹರಿದೈದು ಒಂದು ಭೋಗಾತುರನಲ್ಲ, ಮದನ ಲೋಕಕ್ಕೆ ಹೊರಬಿಗತನದ ಬರು ಮಾತಾಡಿ ಅಷ್ಟೇ.
ಹೌದು. ಸಾರ ಪ್ರಮಾಣಕ್ಕೆ ಆ ನಗು ಮಾನವನು ಬಟ್ಟೆ ಕುಂದಲ್ಗಳ ಆಧಾರೋದ್ಧಾರಗಳಿಂದ ತನ್ನ ವ್ಯಕ್ತಿತ್ವವನ್ನ ವಂಚನೆಗೈಸಬಹುದು. ಆದರೆ ನರಜಾತಿಗೆ ಮಾತ್ರವಾಗಿರುವ ಕಲ್ಪಿತವಾಗಿರುವ ನಗೆ, ಆ ನಗೆಯನ್ನ ಬೈತಿಡಲಾರನು, ಬಿಸುಟು ಕಳೆಯಲಾರನು, ತುಟಿ ಬಾಯಿಗಳನ್ನೇ ಅನ್ಯ ರೂಪಗಳಿಗೆ ತೊಡಚಬಹುದು. ಆದರೆ ನಗುವ ನಗೆಯನ್ನ, ಹೌದು, ಆ ನಗು ಇಂಗಿಂದ ಸುಮಾರು 25 ಮೈಲ್ ದೂರத்தில் ಲಕ್ಷ್ಮೀ ನರಸಿಂಹ ಕೊಯ್ದಿರಿಕ್ಕಿರೋದು. ಆ ಪ್ರದೇಶದತ್ತಲೇ ಯಾರೂ ಇಲ್ಲ, ಭಯಂಕರ ಕಾಡು ಇರುತ್ತೆ. ಹಂಗೆ ಪ್ರತಿದಿನ ರಾತ್ರಿ ಸುಮಾರು 16 ಮಣಿಗೆ ಆ ಕೊಸವ வருவான். கொசுவ வரதுக்கு 6 மணி முன்ன 2 பேர் சைனிக்கர் வருவாங்க. அப்புறம் அவன் ஒருவனே குதிரையோடு வருவான். அரமணி ஆத்த கொய்வுடனே இருக்கு. 2 பேர் சைனிக்கர் ಹೊರಗೆ காவல் கொண்டார். அவன் வெளியில ಬಂದடನೆ 2 பேர் சைனிக்கர் ಮುಂದೆ போவாங்க. அப்புறம் ಅವನು ಕುದುರೆಯನ್ನು ಬಿಚ್ಚಿ ಏರಿ ಭಯಂಕರ ಕರಂಗದಲ್ಲಿ ಹೋವಾನ್. ಇನ್ನು ನನ್ನಿಂದ ಸಾಧ್ಯವಿಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ನಾನು ಇಲ್ಲಿರುವಾಗ ನಿಮ್ಮ ಈ ತಿಲ್ಲಾತಿಗಳನ್ನು ನೀವು ಮಾತಾಡಕೂಡದು ಎಂದು. ಮತ್ತೆ ಬುದ್ಧಿಯ ದುರ್ವಿದ್ಯೆಯನ್ನ ಅದಕ್ಕೆ ಇಷ್ಟು ಕೋರವೇ? ಕುಳಿತುಕೊಳ್ಳಿ. ಎಲ್ಲ ಕುಟ್ಟಿ ಉನಗೆ ಅರಿವಿಲ್ಲ. ಅಯ್ಯರ್ ಇರ್ಕೊಂಡು ಮತ್ತೆ ಹೀಗೆ ಪ್ರಾರಂಭಿಸಿ ಪುರಾಣ ಹೊರಟೋಗ್ತೇನೆ. ಅಯ್ಯರ್ವಾಳ್ ಬನ್ನಿ. ಇದೇನಿಷ್ಟು ಅಪನಂಬಿಕೆ ನಮ್ಮಲ್ಲಿ? ನಾವು ಕಡಿಮೆ ಕೆಳಗಿನವರು ನಂಬುವುದೇ ಇಲ್ಲ. ಅದಕ್ಕೆ ನಮ್ಮಲ್ಲಿ ತಿಗುಳರ ಕೆಳಗಿಂತ ಬೊಗುಳುವ ಶುನಿಲೇಸೋ ಮುಗುಳಿಯ ಮರದ ನೆಳಲಿಂದ ನುಂಗುವ ನೆಗಳೆ ಸಯ್ಯ ಸರ್ವಜ್ಞ. ನೀವು ಕಿಟ್ಟ ಮಾಡ್ರಿಯಾ? என்ன போடு எனக்கு சும்மா இருக்கு சொல்லுங்க. ಘಟ್ಟದ ಮೇಲದ ಈ ಸೀಮೆಯವರನ್ನ ನಾವು ಎಷ್ಟೋ ಬೈದು ಹೀಯಾಳಿಸಿ ಅಪಮಾನಗಳಿಗೊಡ್ಡುವುದಿಲ್ಲವೇ? ಇವರು ಹಾಗೆ ನೆರೆಹೊರೆಯ ನಾಡಿನವರೆಂದರೆ ಹಾಗೆ ಒಗ್ಗರಿಸದ ಜನವೇ ಇಲ್ಲ. ಇದ್ದರೆ ಅವರು ಮನುಷ್ಯರೇ ಅಲ್ಲವೆನ್ನಬಹುದು. ನೀವು ಹೇಳಿ. ನಾನು ಹೇಳಲಿಕ್ಕೆ ಹೊರಟ್ರೆ ಅನಂತವಾಗಿದೆ. ಒಂದೆರಡನ್ನು ಹೇಳಿ. ಬೇಡ, ಜಗಳ ಆಗ್ತದೆ. ಪರವಾಗಿಲ್ಲ, ಹೇಳಿ. ಯಾಕೆಂದ್ರೆ ನೀವು ಬಾಯಿ ತುಂಬಾ ತಾಂಬೂಲವನ್ನು ತುಂಬಿಕೊಂಡಿರೋಲ್ಲ, ಹಾಗೆ ಮುಖವನ್ನು ಶತವಿಕಾರವಾಗಿ ತಿರುಚಿ ಶಾಮೀರ್, ಸೊರಾಕು, ತಿರುಪಿಲ್ಲಾಣಿ, ಸೊನ್ನೆ, ತೆಪ್ಪಳು ತಾಯಿಗಳು, ಪೊಂಗುಳ್, ಮುಖತ್ತೇವರು, ಸುಟ್ಟಿ ಹೊರಚೊಲ್ಲು, ಮುಖ ರಕ್ತ ಬಿಡುವರು ಮುಂತಾಗಿ ಕಚಾ ಪಿಚಾ ಅಂತ ನಿಮ್ಮ ಹಾಳ ಕಪಿ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ್ರು ಪುನಃ ಎದ್ದು ಹೊರಟೋಗ್ತೇನೆ. ಆಮೇಲೆ ಬರೋದೇ ಇಲ್ಲ ಈ ಕಡೆ. ನಿಮ್ಮನ್ನು ಬೈಯುವೆಂದು ಶಂಕೆ ಏನು? ನಾಯಿ ಬೊಗಳಿದ್ರೆ ಹಾಳಾಗುವುದಿಲ್ಲ ದೇವಲೋಕ. ನೀವು ಕೊಂಗರು, ಪರದೇಶಿಗಳು, ಒಂದೇನೋ ಪುಷ್ಕಳವಾಗಿ ನಿಮ್ಮಲ್ಲಿ ಕುಣಿದಾಡ್ತಾ ಇದೆ. ನಾನು ಒಯ್ಯರು ಮಾಡಿಟ್ಟಿರುವ 2000 ಹಣ್ಣುಗಳ ಕಡಮೆಯನ್ನು ತೀರಿಸಿ ಆಮೇಲೆ ಒಂದು ಮದುವೆ ಮಾಡಿಕೊಳ್ಳಬೇಕೆಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಹುಣ್ಣಿನ ಆಸೆಗೆ ನಿಮ್ಮ ಜೊತೆ ಸೇರ್ಕೊಂಡು ನೀವು ತೋರಿಸಿದ್ರಲ್ಲ ಹೊಸವ ಹಳದಿರ ಜಟ್ಟಿ, ಅವರನ್ನು ಹಿಡಿದು ಕೊಡೋದಕ್ಕೂ ತಪ್ಪಿ ಕೊಂದು ಕೊಡೋದಕ್ಕೂ ಅಂಗೈ ಹುಟ್ಟಿದವನು ನಾನು. ಈ ತಲೆ ಹೋಗೋ ಕೆಲಸಕ್ಕೆ ನೀವು ಹಗಲೊತ್ತಿನಲ್ಲಿ ಹೋಗುವುದೇ ಇಲ್ಲ, ರಾತ್ರಿ ಮಾತ್ರ ನಿಮ್ಮ ತಿರುಗಾಟ. ಗುಡಿಗೆ ಹೋಗೋದಕ್ಕೂ ಬಿಡದೆ ಕಟ್ಟಿ ಕಾವಲಿಟ್ಟಿರಿ ನನ್ನನ್ನ. ಇದನ್ನೆಲ್ಲ ನೋಡಿದ್ರೆ ಯಾಕೋ ಸಂಶಯಾಸ್ಪದವಾಗೇ ಇದೆ. ಇದು ಸಾಲ ನಿಮ್ಮ ಅರವ ಅಧ್ವಾನ ಕಾಡು ಕವಿ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ್ರೆ ನನ್ನನ್ನ ಹಾಡಿರೋದಿಲ್ಲ ಅಂತ ಹೇಗೆ ನೆಚ್ಚಿಕೊಳ್ಳಿ? ತಿಗುಳ ತಾನು ಕೆಡುತ್ತ ಏನ್ ನೆರೆ ಕೆಡಿಸಿದ್ದಂತೆ ನಮ್ಮತ್ತ ಗಾವೆ ಮಾತು. ನಿಮ್ಮ ಬೈಗುಳ ಭಂಡಾರದಲ್ಲಿ ಬಹಳ ಬಡತನಬಹುದು. ನಮ್ಮ ದೇಶದವರು ಈ ಕನ್ನಡಿಗರಿಗೆ ಬಳಸುವ ಸರಕುಗಳ ಕೋಟ್ಯಾಂಶದಲ್ಲಿ
ಒಂದು ಪಾಲು ನಿಮ್ಮಿಂದ ನಮಗಿಲ್ಲ. ಇನ್ನು ಮೇಡ ಮತ್ತೆ ನಿಮ್ಮ ಮದುವೆ ಅಂದ್ರಲ್ಲ. ಓಹೋ ಅದೇ ಅದು 2000 ವರಗಳ ಕಳವನ್ನು ತೀರ್ಸಿ ಆದ್ಮೇಲೆ ಮದುವೆಗೆ ನಿಶ್ಚಿತಾರ್ಥವಾಗಿರುವುದೇ? ಓಹೋ ಹೆಸರೇನು? ಹೆಸರು ಬೇಡ ಬಿಡಿ. ಎತ್ರ ಎತ್ರ ನನಗಿಂತ ಅವಳೇ ಎತ್ರ. ಏನಾಯ್ತು? ಆ ಹಳ್ಳಿಯ ಹೆಸರು ಬೊಮ್ಮೂರು. ಕೊಸವನು 2-3 ದಿನಗಳಿಗೊಮ್ಮೆ ಒಬ್ಬರಿಬ್ಬರು ಗರಡಿ ಆಳುಗಳೊಡನೆ ರಾತ್ರಿ ವೇಳೆಯಲ್ಲಿ ಮಾತ್ರ ಅಲ್ಲಿಗೆ ಹೋಗಿ ಬರುವನು. ಆ ಸ್ಥಳಕ್ಕೆ ಗುರುತೇನುಂಟು? ಅದರೆಡೆಯ ದಾರಿಯ ಪಕ್ಕಗಳಲ್ಲಿ 2-2ರಂತೆ ತಲೆಹೊರೆಯ ಕಟ್ಟೆಗಳು, ದನಕರುಗಳ ನೀರಿಗೆ ಒಂದೊಂದು ಕಂದೋಡಿ ಬಾನಿಗಳು, ಪಶ್ಚಿಮಕ್ಕೆ ಹೊಲದ ಬೇಲಿಯೊತ್ತಿನಲ್ಲಿ ಅರವಟ್ಟಿಗೆ ಗುಡಿಸಲು ಇರುವವು. ಮರಗಳಿವೆ. ದಟ್ಟಗೆ ಸಾಲು ತೋಪು. ಗುಡ್ಡಿ, ನೀನು ಜಟ್ಟಿಯನ್ನು 8 ಮಂದಿ ವೀರರನ್ನು ಕೂಡಿಕೊಂಡು ಹೋಗಿ ನಾಳಿನಿಂದ ಅಲ್ಲಿ ಸಿದ್ಧವಾಗಿ ಅವನು ಬಂದರೆ ಕೊಲ್ಲದೆ ಸೆರೆಗೊಂಡು ಹಿಡಿದು ತರಬೇಕು. ಸಿರಾಣಾಜಿ ಇರ್ವಾಣ್, ನಿಮ್ಮ ಬಲ, ಶಕ್ತಿ, ಗರುಡಿ ಕಲೆ ಎಲ್ಲವನ್ನೂ ಪ್ರಯೋಗಿಸಿ ಆ ರಣಧೀರನೆಂದು ಲೋಕವಿಖ್ಯಾತನಾಗಿ ಸೊಕ್ಕಿ ಮೆರೆಯುತ್ತಿರುವ ಆ ದುಷ್ಟ ಅಧಮನನ್ನು, ಯಾರಿಗೂ ಸಿಕ್ಕದಿರುವ ಆ ದಾರಿಗಳನ್ನು ಜೀವನೊಡನೆ ಹಿಡಿದಿಟ್ಟು ತರಬೇಕು. ಬಿಡಿ, ಅದು ಹೇಗೆಯೂ ಅಸಾಧ್ಯವಾದರೆ ಮಾತ್ರ ಆ ಕ್ಷಣವೇ ಒಂದು ಬಿಡು. ಆದರೆ ಕೊಂದ ಕುರುಪಿಗೆ ಅವನ ರುಂಡವನ್ನು ತಂದು ತೋರಲೇಬೇಕು. ಇಲ್ಲದಿದ್ದರೆ ನಿನಗೆ ಹೊನ್ನು ಸಲ್ಲುವುದಿಲ್ಲ. ಒಂದು ವೇಳೆ ಅವನನ್ನು ಕೊಲ್ಲದೆ ಪ್ರಾಣ ಸಹಿತ ಹಿಡಿದು ತಂದೊಪ್ಪಿಸಿದರಾದರೆ ನಮಗೆ ಆದ ಒಡಂಬಡಿಕೆಗಿಂತ ಹೆಚ್ಚಾಗಿ 1000 ಗದ್ಯಾಣಗಳನ್ನು ಬಹುಮಾನ ಮಾಡಲು. ಯೋಚಿಸಿ ನೋಡಿ ಅಯ್ಯವಾಳ್, 1000 ವರಹಗಳಲ್ಲ, 1000 ಗದ್ಯಾಣಗಳು. ಗದ್ಯಾಣ? ಹೌದು. 1000 ಗದ್ಯಾಣ? ಹೌದು. ಹಾಗಂತ ಅಲ್ಲೇ ಅಯ್ಯವಾಳ್, ಅಂತಹ ಏನೇ ಆಗಿರಬಹುದಾದ್ರೂ ಆಡಿ ತಪ್ಪುವ ಮಾತುಗಳಲ್ಲ. ಸರಿ, ಹಾಗಾದ್ರೆ ಇನ್ನು ನಾವು ಹೋಗ್ತೇವೆ. ಈ ಕ್ಷಣವೇ ಹೊರಡು. ಗುಡ್ಡಿ, ಭಿನ್ನಾಲೆ ಸಿರಾಣಾಜಿ ಇನ್ನು ನೀವು ಈ ಮುದ್ರೆಯು ಕೃತಕವಾದದ್ದು. ಕರಿವೇಂದ್ರ ಇದನ್ನ ಕೈಗೊಳಿಸಿದೊಡನೆ ಆ ವಿಕ್ಟಾರದ ಕಾಣಿದವರು ನಮ್ಮನ್ನು ಬಿಟ್ಟರಿಗೆ ನೂಕಿ ಅರಮನೆಗೆ ವರದಿ ಮಾಡದೇ ಇರುವುದಿಲ್ಲ. ಹೌದು, ಆದರೆ ಅದು ಆ ಅಧಿಕಾರಿಯ ಚಾವಡಿಗೆಂದು ಸ್ಪಷ್ಟನೆ ಆಗುವುದಲ್ಲ. ಅರಿಕುಟಾರ ಸಮೀಪದಲ್ಲಿ ಬೀಡು ಬಿಟ್ಟಿರುವ ಆ ತೆಲಂಗುರಾಯನ ಬೇಗಿನವರನ್ನು ಭೇದಿಸಿ ಸಾಹಸದಿಂದ ಕಳು ಮಾಡಿಕೊಂಡು ಇದು ಅವರಿಗೆ ಒಪ್ಪಿಸಲೇಬೇಕು. ಆಗಬಹುದು. ಅವರಾರಿಗೂ ಸಂದೇಹಕ್ಕೆ ಅವಕಾಶವಾಗದಂತಹ ಯುಕ್ತಿಯನ್ನೊಡ್ಡಿ ಅದು ನಷ್ಟವಾಗುವಂತೆ ಏರ್ಪಡಿಸಿ. ಆ ತೆಲಂಗುರಾಯನು ಪ್ರತಿ ದಿವಸ ತನ್ನ 2 ನೆಚ್ಚಿನ ಉಳಿದವರ ಜೊತೆಯಲ್ಲಿ ಪೀಡಿಕೆಯಿಂದ ಬಹುದೂರಕ್ಕೆ ಹೋಗಿ ನಿರ್ಜನವಾಗಿರುವ ನೆಲೆಗಾಡಿನಲ್ಲಿ ಮಂಥನಗೊಳ್ಳುವುದು ಬಳಕೆ. ಆಗ ಅವರಲ್ಲಿ ಇದಿರಿಕ್ಕಿ ಅವರ ತಲೆಗಳನ್ನು ಕಡಿದು ತಂದವರಿಗೆ 10,000 ವರಹಗಳುಂಟು. ಅವರ 3 ಕುದುರೆಗಳನ್ನು ಅಲ್ಲಿಯೇ ಕೊಲಿಸಿಬಿಡಬೇಕು. ಅರ್ಥವಾಯಿತು. ಆದರೆ ಅವರನ್ನು ಬಂದಿ ಮಾಡಕೂಡದು. ಕೊಲೆಗಡುಕರನ್ನೇ ನೇಮಿಸಿ. ಸರಿ. ಆ ಮಲೆನಾಡಿನವನ ರಾಯಭಾರವಿದೆ. ಕಾಣಿಕಾರನ ಹಳ್ಳಿಯಲ್ಲಿದ್ದಾರೆ. ನಾಳೆ ಅಲ್ಲಿಂದ ಹೊರಟು ಬರುವರು. ಯಾರವ್ವ ಬರಸಯ್ಯನು ಬಳಸುದಾರಿಯಾಗಿ ಈ ನಿಯೋಗವನ್ನ ಸರಿಯಾಗಿ ನಡೆಸಲಾರನೆಂದೋ ಏನೋ. ನಿನ್ನೆ ರಾತ್ರಿ ಬಿದರೂರಿನಿಂದ ಬೆಳಿಗ್ಗೆ ಕೋನಪ್ಪಯ್ಯನೊಡನೆ ನಿಯೋಗಿ ಹೂವಯ್ಯನು ನೆಟ್ಟಗೆ ಧಾವಿಸಿ ಬಂದು ನೇತೃತ್ವ ವಹಿಸಿಕೊಂಡಿರುವನು. ನಿಯೋಗಿ ಹೂವಯ್ಯ, ಆ ವೃದ್ಧ ಜಮ್ಮುಕ. ಹೌದು. ಈಗ ಅವರ ಬಿಡದಿಯಲ್ಲಿದೆ. ಒಳಕೋಟೆಯ ಮರದಕೇರಿ ಹಗಲು ರಾತ್ರಿ ಪುರಜನರ, ಕಂದಾಚಾರದವರ, ಪುರರಕ್ಷಕರ ಕಣ್ಣು ತಪ್ಪದ ಬೀದಿಯ ಚೌಕದಲ್ಲಿ ಅಷ್ಟೇನು ಪ್ರಶಸ್ತವಾಗಿಲ್ಲದ ಅದು ಮುರುಕು ಗುಡಿಸಲು. ಅವರು ಬಂದಿಳಿದೊಡನೆ ಶ್ರೀರಂಗರಾಯ ಈ ನಮ್ಮ ಮನೆಯಲ್ಲಿ ಗುಟ್ಟಾಗಿ ರಾಯಭಾರದೊಳಗಿಂದ ವಿಶ್ರಮಿಸಿಕೊಳ್ಳುತ್ತಾ ಆ ರಾಯಭಾರದವರನ್ನು ನಿರೀಕ್ಷಿಸುತ್ತಿರುವನೆಂದು ಹೂವಯ್ಯನಿಗೆ ಬೇಹುಸಲ್ಲಿ ಸಲ್ಲುವುದು. ಅವರು ಬಂದಿಳಿದೊಡನೆ ಆ ರಾಯಭಾರದವರನ್ನೆಲ್ಲ ಒಂದು ಪಿಳ್ಳೆಯನ್ನು ಬಿಡದೆ ಹಿತ್ತಲ ಬಾವಿಗೆ ಹಾಕಿ ಮಣ್ಣು ತುಂಬಿಸಿ
ಅವರೊಡನೆ ಹಿಂಬಳಕ್ಕೆ ಕಳುಹಿಕೊಡ್ಬೇಕು. ಈ ರಾಯಭಾರದ ಸೂಚನೆ ಅರಮನೆಯವರೇ ಆಗಲಿ ಯಾರಿಗೂ ತಿಳಿಯಕೂಡದು. ಇಲ್ಲ. ಆ ಓಲೆ ದಳವಾಯಿ ನಂಜರಾಜೇನು ಅರಿಕುಟಾರದ ಗಡಿಗೆ ಠಾಣೆಯವನಿಗೆ ಆ ಶ್ರೀರಂಗರಾಯನು ಅವನ ಪರಿವಾರದವರು ಫೌಜಿನವರು ಎಲ್ಲರನ್ನು ಸಮರಾತ್ರಿಯಲ್ಲಿ ಮೇಲೆ ಬಿದ್ದು ಕಗ್ಗೊಲೆ ಕೊಂದು ತೀರಿಸಿ ಬಿಡಬೇಕೆಂದು. ಅದು ಶಕ್ಯವಾಗದಿದ್ದರೆ ತೆಲಂಗರ ಪಾಳೆಯಕ್ಕೆ ನುಗ್ಗಿ ಗುಡಾರದ ಕೂಟಗಳನ್ನೂ ಬಿಡದೆ ಸರ್ವಸ್ವವನ್ನು ಸೂರೆಗೊಳ್ಳಬೇಕೆಂದು ಬಸವನ ಮುದ್ರೆಯಿಂದ ನಿರೂಪಿಸಿರುವ ರಾಯಸ. ಇದನ್ನು ನೋಡಿದೊಡನೆಯೇ ಆ ಚೋಳಿ ವೆಂಕಯ್ಯನು ತನ್ನ ರಾಯನನ್ನು ಕಟ್ಟಿಕೊಂಡು ಪಲಾಯನ ಮಾಡದಿರುವುದಿಲ್ಲ. ಹಾಗೊಂದು ವೇಳೆ ಅವನು ಪ್ರಾಣದಾಸೆಯನ್ನು ತೊರೆದು ಬಿಟ್ಟು ಇದ್ದವರ ಹೊರಟರೆ ಮಲ್ಲಹನುಮನ ಹೊನ್ನಿನ ಆಸೆಯ ಬಲೆಯ ಮೃತ್ಯು ಮುಖಕ್ಕೆ ಬಿದ್ದು ಹೋಗುವನು. ಹಾಗೊಂದು ವೇಳೆ ಅದರಿಂದಲೂ ತಪ್ಪಿಸಿ ಬದುಕುಳಿದು ಬಂದನಾದರೆ ಶ್ರೀಮಂತ ನಂಜರಾಜಯ್ಯನ ದುರುಂದಾಳಿಗೆ ಕೊಳ್ಳೆಯಲ್ಲಿ ನಿರ್ಮೂಲವಾಗಿ ಹೋಗುವ. ಆ ಶ್ರೀರಂಗರಾಯ ಯಾರಿಂದ ಹೇಗೆ ಸತ್ತರು ಅವನ ಬಂದರೆಯನ್ನು ಮಾತ್ರ ಬಿಡದೆ ತರಿಸಿಕೊಂಡು ಈ ಪಟ್ಟಣದ ಕೋಟೆಯ ಹೊರಮುಖಕ್ಕೆ ನೆಟ್ಟು ಪ್ರಕಟಿಸಿ ಊರೂರಲ್ಲಿ ದೇಶ ದೇಶಗಳಲ್ಲಿ ಸಾರಿ ಲೋಕವಾರ್ತೆ ಮಾಡಿಬಿಡಬೇಕು. ಯಾಕೆಂದರೆ ಅವನು ಈ ರಾಜಧಾನಿಯಲ್ಲಿ ಕೊಲೆಯಾಗಿ ಹಾಗೆ ಅಪಮಾನಕ್ಕಾದನೆಂದು ತಿಳಿದೊಡನೆ ಅವನ ಪಕ್ಷದ ಸಾಮಂತರೆಲ್ಲರೂ ನಮ್ಮ ಪ್ರಭು ತಿರುಮಲ ನಾಯಕರು ಕ್ರುದ್ಧರಾಗಿ ತಮ್ಮ ಅಧಿರಾಜನೆ ಗಳಿಸಿದ ಪರಾಭವಕ್ಕೆ ಒಗ್ಗಟ್ಟಾಗಿ ಎತ್ತಿ ನಡೆತಂದು ಈ ಬಸವನ ಸಾಂತ್ವನ ಸಂಧಾನ ಮಂತ್ರಗಳನ್ನು ಒಡೆದು ನಿರಾಕರಿಸಿ ಇವನನ್ನು ಒಗ್ಗರಿಸಿ ತಮ್ಮಕ್ಕೆ ಅವರ ಪಂಥ ಸೇರಲು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ನಮಗೆ ಬೇಕಾಗಿರುವುದು ಅಷ್ಟು ಮಾತ್ರ. ಇನ್ಮೇಲೆ ನಮ್ಮನ್ನ ಹೀಗೆ ಅಡ್ಡಗಟ್ಟಬಾರದು ಎನ್ನುತ್ತ ನಿಮ್ಮ ಆ ಬಾಗಿಲ ಕಾವಲವರೆಗೆ ಕೊಟ್ಟು ಮಾಡಿರಬೇಕು ಬುದ್ಧಿ. ಹೌದು ಬುದ್ಧಿ. ನಾನು ಹೇಳಿದ ಆಯ್ಪರಿವರು ಈತನು ಚನ್ನನಾಯಕ, ಈತನು ರಂಗನಾಯಕ. ಹಾ, ನಿಮ್ಮ ಚರಿತ್ರೆಯನ್ನೆಲ್ಲ ನಾವು ವಿಚಾರಿಸಿ ತಿಳಿದುಕೊಂಡಿರು. ಹುಟ್ಟಿದಾಗಳಿಂದ ಅರಮನೆಯ ಗುಳಿಗದಲ್ಲಿಯೇ ದೇಹವನ್ನು ತೇರು ಈ ಮಹಾರಾಜನಿಗೂ ಅವನ ಹಿಂದರವನಿಗೂ ಆವರಿಸಿಕೊಂಡು ಬೇರು ಬಿಡಿಸಲೇಬೇಕಾಗಿದ್ದ ಕುರುಡುತನವನ್ನ, ಭಂಗಭಯವನ್ನ, ಪ್ರಾಣ ನಷ್ಟಗಳನ್ನ, ಆಪತ್ತುಗಳನ್ನು ನಿಮ್ಮ ದಿಟ್ಟದೆಯ ಸಾಹಸದಿಂದ ತಪ್ಪಿಸಿ ಕಾಪಾಡಿಕೊಂಡು ಬಂದ 3-4 ತಲೆಗಳಿಂದ ಧನ್ಯ ಪಾವನವಾಗಿರುವ ಶೂರ ಮನೆತನದವರು ನೀವು. 3-4 ತಲೆಗಳಿಂದ ಅಲ್ಲ ಹೋಗುತ್ತೆ, ತಲಾಂತರದಿಂದ. ನಿಮ್ಮಂತ ಒಳ್ಳೆಯ ಕೊಳಗಳನ್ನ ತಕ್ಕಂತೆ ಸನ್ಮಾನಿಸಿ ನೀವೆಂದರೆ ಹೆಚ್ಚಳದ ಹೆಮ್ಮೆಯಿಂದ ಹೆತ್ತ ತಂದೆಯಂತೆ ಪೋಷಿಸಿಕೊಳ್ಳುತ್ತಾ ತಾನೂ ಕ್ಷೇಮದಿಂದ ಬದುಕಿ ಬಾಳುವ ಅದೃಷ್ಟವನ್ನು ಆ ದೇವರು ನಿಮ್ಮ ಮಹಾರಾಜನಿಗೆ ಕರುಣಿಸಲಿಲ್ಲ. ಇನ್ನು ಮೇಲೆ ಅವರು ನಮ್ಮ ಮಹಾರಾಜರು ಅಲ್ಲ ಹೋಗುತ್ತೆ. ಅಲ್ಲವೇ ಅಲ್ಲ ಹೋಗುತ್ತೆ. ಇಂದು ಪ್ರಾತಃ ಕಾಲ ಕೋಟೆಯ ಹೊರಗೆ ಸಾಧಕ ಮಾಡುತ್ತಿದ್ದ ಅಷ್ಟೂ ಸೈನ್ಯಗಳ ನಡುವೆ ನೋಡುತ್ತಿದ್ದ ಸಾವಿರಾರು ಪಟ್ಟಣಿಗರ ಎದುರಿಗೆ ಅಸಹಾಯಕರಾದ ನಿಮ್ಮನ್ನ ಬಾಯಿ ಬಂದಂತೆ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈದು ಹೀನಾಯಿಸಿ ನಿಮ್ಮ ಮಹಾರಾಜರು ಕಡಂಗಿ ಉರಿದಾಡಿದ್ದನ್ನು ಕಂಡು ನಾವು ವಿಷಾದಿಸುತ್ತಿದ್ದೆವು. ಬುದ್ಧಿ, ಆ ಮಾತನ್ನ ಎತ್ತಲೇ ಆ ಮಾತನ್ನ ಬಿಟ್ಟು ಬಿಡಿ. ಆ ತುಚ್ಛ ಮನಸ್ಸಿನ ಕೋಸಿಕ ಸ್ವಾಮಿ, ನಾವು ಈಗ ಏನನ್ನಾದ್ರೂ ಮಾಡಿಬಿಡಬೇಕು ಅನ್ನೋಷ್ಟು ಕೋಪ ಬರ್ತೀನಿ ನಮಗೆ. ನಾವು ಅಷ್ಟು ನೊಂದಿದ್ದೇವೆ ಬುದ್ಧಿ. ನೀವು ನಮ್ಮಲ್ಲಿ ಉಳಿಗೆಂದಲೇ ಬಂದವರು. ಇವರು ಹಾಗೆ ಅಂತ ಹೇಳಿ ಬಾಯದರಲ್ಲ ಬುದ್ಧಿ. ಅನ್ಯಾಯ ಮಾಡಿದವರ ಮೇಲೆ ಹಾಗೆ ತೀರಿಸಿಕೊಳ್ಳೋದಕ್ಕೆ ನಮಗೆ ಕೈವೇ ಕೊಡಿ ಬುದ್ಧಿ. ಅಂದರೆ ಸಂಬಳ ಸಾರಿಗೆಗಳೇನೋ ಬೇಡವೆಂದಾಯ್ತು. ನಮ್ಮ ಕೋಪದ ಹಗೆತನಕ್ಕೆ ಬೇಡ. ಆದ್ರೆ ನಮ್ಮ ಮಕ್ಕಳ ಬಟ್ಟೆಗೆ ನಮ್ಮ ಹೆಂಡಿರು ಮಕ್ಕಳಿಗೆ ಬೇಕಲ್ಲ ಬುದ್ಧಿ. ಎಷ್ಟು? ನಮ್ಮಿಬ್ಬರಿಂದ ತಿಂಗಳಿಗೆ 10 ವರ ಸಾಕು. 10 ವರಗಳು. ಅದು ನಮ್ಮ ಅರಮನೆಗೆ ಬೇಗಿನ ಚಾವಡಿಯ ಕರಣಿಕರ ಸಂಬಳ. ಮಹಾರಾಜರ ಉಳಿಗದಲ್ಲಿ ಬೆಳೆದವರು ನಾವು. ಅವೇ ಬುದ್ಧಿ. ವರ್ಷಕ್ಕೆ ಅಷ್ಟಾಗ್ಬೋದು. ಏನಂದ್ರಿ? ಬುದ್ಧಿ, ನಾವು ಅರಮನೆಯ ಹೆಗ್ಗಣಗಳು. ಹೌದು, ಅರಮನೆಯ ಹೆಗ್ಗಣಗಳು. ಅರಮನೆಯ ಹೆಗ್ಗಣಗಳು ಅಂದ್ರೆ ಅಲ್ಲಿಯ ಉಗ್ರಾಣದೊಳಗಿರುವ ಬಿಲಗಳು, ಸುರಂಗಗಳು, ನೆಲಮಾಳಿಗೆಯ ಗೋಡೆಯೊಳಗಿನ ಗುಟ್ಟಿನ ದಾರಿಗಳು, ಸೋಪಾನಗಳು, ಗುಪ್ತ ದ್ವಾರಗಳು, ವಕ್ರ ದ್ವಾರಗಳು ಮುಂತಾದ
ಮುಂತಾದವೆಲ್ಲ ನಿಮಗೆ ತಿಳಿದಿರಬೇಕು. ಅರಮನೆಯ ಒಳಗೆ ಒದ್ದೆಯಾಗೆ ಬುದ್ಧಿ ಈ ಪಟ್ಟಣದಲ್ಲಿರುವ ಗುಡಿ, ಹಳೆಯ ಮನೆ, ಚಾನಸಾಲೆ, ಮುತ್ತಿನ ಮನೆ, ಅಡಗಿನ ಚಾವಡೆ, ಗಂಡಿನವರ ಬೀಡು, ಕಿಟ್ಟಂಗಿಗಳು, ಸುತ್ತುಕೋಟೆ ಗೋಡೆ, ಎಲ್ಲದರೊಳಗೂ ಇರುವ ಹಗೆವು, ಎಲಮಾಳಿಗೆ, ಸುರಂಗ, ಕಣ್ಗಂಡಿ, ಅವಟಿಗೆ, ಹುಟ್ಟಿನ ಬಾಗಿಲು ಒಂದನ್ನು ನಾವು ಕಂಡುಕೊಂಡಿದ್ದೇವೆ ಬುದ್ಧಿ. ಹೌದು ಬುದ್ಧಿ. ಆದರೂ ತಿಂಗಳಿಗೆ 10 ವರಗಳಂದ್ರೆ ಬಹಳ ಹೆಚ್ಚು. ಅದೊಂದು ಆಸ್ತಿಯಾಗಿದೆ. ಆದರೂ ನಮ್ಮಲ್ಲಿಗೆ ಬಂದಿರುವ ಶೂರರು ಧೀರರು ಏನೇ ಆದರೂ ನಂಬಿದವರಿಗೆ ನಿರ್ವಂಚನೆಯಿಂದ ಊಳಿಗವನ್ನು ಒಪ್ಪಿಸಲು ತವಕಿಸುತ್ತಿರುವ ನಿಮ್ಮಂತ ಕಡುಗೆಯನ್ನೇ ಶ್ರಮಜೀವಿಗಳ ಜೀವಿತದ ವಿಷಯದಲ್ಲಿ ಕೊಸರಾಡುವುದಕ್ಕೆ ನಮಗೆ ಇಷ್ಟ ಇಲ್ಲ. ಆಗಲಿ ನಲ್ಲಲ್ಲಿ ಇವರಿಗೆ ತಿಂಗಳೊಂದಕ್ಕೆ 10 ವರಗಳಂತೆ ಸಂಬಳವಾಗಲಿ. ಚನ್ನನಾಯಕ, ಮೊದಲ ತಿಂಗಳ ಸಂಬಳವನ್ನ ಮುಂಗಡವಾಗಿ ಈಗಲೇ ಕೊಡುವೆವು. ನಾವು ಕರೆಯಿಸಿದಾಗಲಲ್ಲದೆ ಇತ್ತನಿಗೆ ಮೊಗಲೋರಲೂಬಾರದು. ಅಪ್ಪಣೆ ಬುದ್ಧಿ. ಸಮೀಪದಿಂದ 10 ದಶೆಗಳಿಂದ ನೋಡಿ ಸವಿದು ಪರೀಕ್ಷಿಸಿ ಆನಂದಿಸುತ್ತಿದ್ದೆಯೇ ಹೊರತಾಗಿ ನವರಂಗದಲ್ಲಿ ಇದ್ದ ಆ ಮೂಲ ಪುರುಷನಿಗೆ ಮರಳಿಕ್ಕಿ ಸೆಳೆದುಕೊಳ್ಳಬೇಕಾದ ನನ್ನ ಕರ್ತವ್ಯವನ್ನು ಮಾತ್ರ ನಡೆಯಲ್ಲ. ಈ ಆಕ್ಷೇಪಣದ ಆಕ್ರೋಶದ ಗಾಳಿವಾಕಿನ ನಿತ್ಯದ ಓಲಗವಾದ ಬಳಿಕ ನಾಳೆ ಹಿಂಬಗಲವರೆಗೆ ಈ ಹರಿಬಕ್ಕೆ ನನ್ನತ್ತ ಉಸಿರೆತ್ತುವುದಿಲ್ಲವೆಂದು ಮಾತು ಕೊಟ್ಟರೆ ಮಾತ್ರ ಈಗ ನನ್ನ ಮರು ನುಡಿಯುಂಟು. ಎಲ್ಲಿ ನನ್ನ
ಹಣವನ್ನ ಹೊತ್ತನ ನೀನು ದುರ್ವಳಿಯಿಂದ ಸುರಗೊಳ್ಳುತ್ತಿರುವೆ. ಅಷ್ಟೇ ಅಲ್ಲ, ಅವನು ಸಂಪೂರ್ಣ ತನ್ನ ಮಹಾರಾಜ ದೃಷ್ಟಿಯಿಂದ ನಿನಗೆ ಪದವಿಯನ್ನು ಕೊಟ್ಟಾಗ ನಿನ್ನ ಅದ್ಭುತ ರೂಪ ಸೌಂದರ್ಯಗಳ ಕಿರುಜೌವನದ ಅಂಗೋಪಾಂಗ ಪ್ರದರ್ಶನಗಳಿಂದ ಅವನ ಬಗೆಗರಂಕಿ ಮುಂದಲೆ ಹಿಡಿಯದೆ ನೀನೇ ಸಿಕ್ಕಾಗಿ ತಲೆವಾಗಿ ಅಂತ ಸುಸಮಯವನ್ನ ವ್ಯರ್ಥ ಮಾಡಿ ಕಳೆದೆ. ಈ ಪುಸ್ತಕದ ಓದಿನ ಭಿನ್ನಣದ ಬಣ್ಣನಿಗೆ ಮಿತವಾಗಿಯೂ ಮರುಳಾಗಿರುವೆನಬಹುದು. ಆದರೆ ನಾನೇನು ಮಾಡಲು? ನೀವು ಚಿರಂತನ ಚೆಲುವ, ವಿಷಮಾಸ್ತ್ರ ವಿದ್ಯೆಗೆ ಚಿಲ್ಲ ಚಿಂತಾಮಣಿ. ಈ ನಿನ್ನ ತುಂಡು ಬೆಳೆದಿರುವ 20 ವರ್ಷಗಳ ಶರೀರ ಸೌಭಾಗ್ಯಕ್ಕೆ ಸುಳ್ಳೆತನದ ಪ್ರಪಂಚದಲ್ಲಿ ನೀ ಇನ್ನೂ ಕಂದರಿನ ಹುಟ್ಟುಗೂ ಸಾಯಿದೆ. ಶುದ್ಧ ಅನಾಕಿರಾದ ಕುಸುಮ. ಅದರಿಂದ ತೊಂಡು ಬೆಳೆದಿರುವ ಎಮ್ಮೆಗುಬ್ಬಿನ ಅನಾಘ್ರಾತ ಕುಸುಮವು ಈ ನನ್ನ ಮೈಯಲ್ಲಿ ನಿಮ್ಮ ಮದನಾಭಿಲಾಷೆಯನ್ನು ತೀರಿಸಿಕೊಳ್ಳುವ ಪ್ರಾಪ್ಯವಾಗಲಿ ಎಂದೇನು? ನನ್ನ ಹಣವನ್ನು ಸೆಳೆದುಕೊಂಡಿದ್ದು ಈಗ ನಾನು ಉಳಿಸುತ್ತಿರುವೆ. ನಾನು ವೇಶ್ಯೆ. ನಿನ್ನ ಒಡಂಬಿಯಲ್ಲಿರುವ ಒಂದೊಂದು ಮೂಳೆಯನ್ನು ಪುಡಿ ಪುಡಿಗಟ್ಟಿ ಚೂರ್ಣ ಮಾಡಿಬಿಡಬೇಕಾಗಿ ಬಂದರು. ಮುದುಗಂಟರದ ಮುದ್ದುಗೈತರ ರಮಣೀಯ ರಮಣ, ಇವಳೇ ಮನೋಭವ ಮತಾಗಮ ದರ್ಶನ ಸ್ಥಾಪನಾಚಾರ್ಯ, ಎಚ್ಚೆ ನಾಯಿ. ದರ್ಪಕೋಪಾಸಕರಿಗೆ ಐಸರನ್ನ ಐಶ್ವರ್ಯವನ್ನು, ಕಂತು ಕೈವಲ್ಯವನ್ನು, ಮದನ ಮುಕ್ತಿಯನ್ನು ಸಾಧಕ ಮಾಡಿಸುವ ಲವಲವಿಕೆಯ ಗುರುವರೇಣ್ಯ ಪಿಶಾಚಿ. ವಲ್ಲಭಾನುಷ್ಠಾನಕ್ಕೆ ಮದನಾಭಿಚಾರಕ್ಕೆ ಮೂಲ ಮಂತ್ರವನ್ನು ಉಪದೇಶ ಮಾಡಿ ದೀಕ್ಷೆ ಇಕ್ಕುವ ರತಿಲಾಲಿತ ರಸಿಕ ನಾನಂಗೆಟ್ಟ ಪೊಟ್ಟೆ ಚನ್ನಿಗ ಚಂದ ಪೊಂಗ ಕಾವಿನಿ ಕುಲ ಚಿತ್ತ ಚೋರ ಪಡೆ ಮಾತಿನ ಬಡಿವಾರದ ಮಿಂಡರ ಮೊದಲಿಗ ಕುಸುಮಾಸ್ತ್ರನ ದೆಸೆಗಾರದ ಬೆಸೆಗಾರ. ನನಗೂ ಮೀಸೆ ಇದ್ದಿದ್ದರೆ ಅದನ್ನು ಹೀಗೆ ತಿತ್ತಿ ಹುರಿಗೊಳಿಸಿ ಅದರ ಕುಡಿಯನ್ನ ಎತ್ತಿ ಹೀಗೆ ನಿಲ್ಲಿಸಿಕೊಳ್ಳುತ್ತಿದ್ದೇನೆ. ಬಾರೈ ಮಿಹಿಕಾಕ್ಷಮಲ್ಲ, ಈ ನನ್ನ ಕಟ್ಟಿ ತೋಳ್ಗಳ ಬಟ್ಟ ಹೊಟ್ಟೆಯ ತೆರೆದೊಗಲದ ಜೀರ್ಣಾಂಗದ ಗಡವ ಗರುಡಿಯ ನಿನ್ನ ಜಗಜಟ್ಟಿತನವನ್ನ ಯಕ್ಕತುಳದಿಂದ ಸವಿಗೊಳ್ಳಬೇಕೆಂಬ ರಣರಣಿಕೆಯು ನನ್ನನ್ನು ಈ ವೀರ ತಾಂಡವದಿಂದ ಆಡಿಸುತ್ತಿದೆ. ಬಾರೈ ಕಣ್ಣೀರು ಬೀಸಣಿಗೆ ಇರ್ತದೆ. ನನ್ನ ವಿಜ್ಞಾಪನೆ ಇಂತಿದು. ಈ ಹಿಂದಿನ ಮಹಾರಾಜನು ಶ್ರೀಮನ್ ಮಹೀಶೂರ ರತ್ನ ಸಿಂಹಾಸನಕ್ಕೆ ಅಶಾಂತಿಯ ಅಶ್ರೇಯಸ್ಸಿನ ಅಮಂಗಲದ ಅಪರಾವತಾರನೆ ಆಗಿ ಗರವೈದಂತೆ ಅವಗ್ರಹಿಸಿಕೊಂಡು ಶ್ರೀಮನ್ ಮಹೀಶೂರ ಯಾದವ ಪ್ರಭು ವಂಶಕ್ಕೆ ಕೊಡಲಿಯ ಕಾವೆಯಾಗಿ ಮಸಮಸಗುತ್ತಿದ್ದಾನೆ. ಪ್ರಥಮತಃ ತನ್ನ ಹಿಂದನ ಮಹಾರಾಜನು, ಅನಂತರದಲ್ಲಿ ಆ ಧೀರ ಸಮರ್ಥ ದಳವಾಯಿ ವಿಕ್ರಮರಾಯರು ಗುಟ್ಟುಗೊಲೆಯಾಗಿ ಆ ಆನೆಮಂಗಲದ ರಕ್ತ ಪ್ರವಾಹದಿಂದಲೇ ಇವನಿಗೆ ರಾಜ್ಯಾಭಿಷೇಕವಾಗಬೇಕಾಯಿತು ಅಲ್ಲವೇ? ದುರ್ವಾಯ ಆ ವಿಕ್ರಮರಾಯನ ಭೀತಿಯಿಂದ ಮೈಯೊಳಗೆ ಗುಪ್ತರಾಗಿ ಹೊಂಚುತ್ತಿದ್ದ ಒಳನಾಡಿನ ಸುತ್ತಮುತ್ತಣ ದೂರ ದೇಶಗಳ ರಾಜವೀರರು ಒಬ್ಬೊಬ್ಬರಾಗಿ ಬಂದು ನಮ್ಮ ರಾಜ್ಯವನ್ನೆಲ್ಲ ಆಕ್ರಮಿಸಿಕೊಳ್ಳಲು ದಳದೊಳಗೊಳ್ಳಲು ಮತ್ತೆ ಮತ್ತೆ ಪ್ರಯತ್ನಿಸಿದುದು ನಮ್ಮ ಶೂರ ಪ್ರಜೆಗಳ ಭುಜಬಲದಿಂದ ನಿವಾರಿತವಾಗಿ ನಾವು ತರಹರಿಸಿಕೊಂಡು ಉಳಿದಿರುವೆವು. ಇವನೆಂದರೆ ಮಹಾರಾಜನೆಂದರೆ ರಣಧೀರ ಅಸಹಾಯ ಶೂರ ಕಲಿಯುಗ ಭೀಮ ಎಂಬ ಈ ಗುರು ಬಿರುದುಗಳ ಕಡ್ಡ ಕರಡಗಳ ಡಂಬಕಾರನೆಂದರೆ ಹೊರಗಡವರೆಗೂ ಆ ಒಬ್ಬ ದಳವಾಯಿಯಲ್ಲಿದ್ದ ಭಯ ಗೌರವಗಳೂ ಇಲ್ಲ. ಆ ತೂಕದ ಹುರುಗಲಿ ಎನಿಸಿಕೊಂಡಿದ್ದಾರೆ. ನಿಮ್ಮ ವಾದವಾಗ್ಮಿತಗಳನ್ನ ಸ್ವಲ್ಪ ಸಂಕ್ಷಿಪ್ತ ಮಾಡಿ ಅರಿಕೆ ಮಾಡಿಕೊಳ್ಳುವಷ್ಟು ದಯಾಕಾರನಾಗಬೇಕೆಂಬುದು ಈ ಮಹಾಸಭೆಯ ವಿಜ್ಞಾಪನೆ. ಮುಂದುವರೆದ ಮತ್ತು ಕಹಿಯಾದಷ್ಟು ಗುಳಿಗೆಯು ಸಣ್ಣಿತಾಗಿರಲಿ ಎಂಬುದು ರೋಗಿಯ ಹಂಬಲ. ಹಾಗೆ ಅರೋಗ ದೃಢ ಕಾಯುವ ಆರವರು
ಬುದ್ಧಿಶಕ್ತಿಯ ವೀರ ವಿಚಕ್ಷಣತೆಯಿಂದ ಯಾವುದಕ್ಕೂ ಆಳದ ತನ್ನನ್ನ ಮೂಲೆಗೊತ್ತಿ ಕುಳ್ಳಿರಿಸಿ ಎಡೆ ಮಾಡದಿರದೆಂಬ ಕರುಬಿನಿಂದ ಅವರ ಅಧಿಕಾರ ರಂಗವನ್ನ ಕರ್ತವ್ಯ ವಿವರಗಳನ್ನ ಸ್ವಲ್ಪ ಸ್ವಲ್ಪವಾಗಿ ಕಿರಿದುಗೈದು ಕಿರುಳಿಗಿಡಿಸಿ ಎಲ್ಲವನ್ನೂ ತಾನೇ ವಹಿಸಿಕೊಂಡು ಸ್ವತಂತ್ರರಾಗಿ ನೆರವೇರಿಸು. ಈ ಅಸಂಬದ್ಧ ಪ್ರಲಾಪಗಳು ಸಾಕು. ಇಂತಹ ಜನಿಚಿನ ಗಳಪವನ್ನು ಬಾಯಲ್ಲಿ ದನಿಗೂಡುವುದಿರಲಿ. ಮನದಲ್ಲಿ ಎಣಿಕೆಗೊಂಡರೆ ಅದು ಮಹಾರಾಜದ್ರೋಹದ ಅಕ್ಷಮ್ಯವಾದ ಶೂಲ ದಂಡನೆಯ ಕಾಳಗೇಟವಾಗಿರುವುದು ತಿಳಿದಿರೋದು ನಿಮಗೆ? ನಂಜರಾಜ, ನಿನ್ನ ನಾಡುವ ಮಹಾರಾಜನಿಗೆ ಹೇರಳತನದ ಮುದ್ರೆಯ ಶಿಖಾರವಾಗಿರುವ ಮಹತ್ ಕರ್ತವ್ಯ ಭಾರಗಳ ಈ ಹಳೆಯ ಪೈಕದವರ ಮಹಾಸಭೆಯ ಸಭಾ ಸಂದರ್ಭದಲ್ಲಿ ಬಾಯಿದೆ ನಾಲಿಗೆ ದೀಂತೆಗೆ ಪಗಡುದಾಡುವ ನಿನ್ನ ಅವಿಧೇಯತೆಯು ಮಂದಿ ಮಾಡುವ ಎದೆ ಕೊಪ್ಪು ಅಕ್ಷಮ್ಯವಾಗಿದೆ. ದಳವಾಯುವ ಸರ್ಕ ಇತೀತಗಾರನೇ ಶ್ರೀಮನ್ ಮಹೀಶೂರ ಯಾದವ ಪ್ರಭುವಂಶವು ಇಂತಹ ಬೇಯರಿಯದ ಮಹಾರಾಜನ ಕಪಿಹಸ್ತದಲ್ಲಿ ಮೂಢಾತ್ಮನ ಹುಚ್ಚನ ಹಮ್ಮಿನ ತಪ್ಪು ದಾರಿಗಳಲ್ಲಿ ತಂದುಗದಿಂದ ಕಳೆಪಟ್ಟು ನೆಗೆಗಡೆಯಾಗಿ ಇವನ ಪಡೆಪಿನ ಅನಾಹುತಗಳು ಈ ನಮ್ಮ ಮಹಾರಾಜ್ಯವನ್ನೇ ಹೇಗೆ ಅಡಿಗಿಡಿಸಿ ಬಿಡುತ್ತಿವೆ ಎಂಬುದಕ್ಕೆ ಇಷ್ಟು ಪ್ರಮಾಣಗಳೇ ಸಾಕು. ಈ ಕಾರಣಗಳಿಂದ ಇವನ ತಂದೆಯನ್ನ ಮುಂದಿನ ಹಳೆಯ ಪೈಕದವರ ಮಹಾಸಭೆಯ ಸಿಂಹಾಸನದಿಂದ ಇಳಿಸಿ ನಿರಪಾಯ ಮಾಡಿ ರಾಜ್ಯವನ್ನು ಉದ್ಧಾರ ಮಾಡಿಕೊಂಡಂತೆ ಈ ಹಿಂದಿನ ಮಹಾರಾಜನನ್ನು ನಾವು ಶ್ರೀಮನ್ ಮಹೀಶೂರ ರತ್ನ ಸಿಂಹಾಸನದಿಂದ ಕಿತ್ತೆತ್ತಿ ಉರುಳಿಸಿ ಬಿಸುಟ್ಟು ಒಂದಡಿಸಿ ಮೇಲೋರಿ ಮಸಗುತ್ತಿರುವ ಕಷ್ಟಾಪತ್ಕದ ಅವಸ್ಥೆಯಿಂದ ಈ ನಮ್ಮ ಮಹಾರಾಜ್ಯವನ್ನು ಉದ್ಧರಿಸಿ ಉಳಿಸಿಕೊಂಡು ನಮಗೆ ರಾಜ್ಯವನ್ನ ಕೈಯೆಡೆಗೊಟ್ಟು ನಂಬಿ ನಿಶ್ಚಿಂತವಾಗಿರುವ ಶ್ರೀಮನ್ ಮಹೀಶೂರ ಯಾದವ ಪ್ರಭು ವಂಶದ ಆತ್ಮಕ್ಕೂ ನಮ್ಮ ಪ್ರಜಾಲೋಕಕ್ಕೂ ಪರಮ ಸೇವೆಯನ್ನು ಸಲ್ಲಿಸಿ ನಾವು ಕರ್ತವ್ಯನಿಷ್ಠರಾಗಿ ದೇಶದಕ್ಷರಾಗಲೇಬೇಕೆಂಬುದು ನನ್ನ ವಿಜ್ಞಾಪನೆ. ಹೌದು ಪ್ರೇಕ್ಷಕರು, ಸರಿ, ಅವೆಲ್ಲ ದಿಟ ಹೋಗುವುದಾದರೆ ಆಳುವ ಮಹಾಸ್ವಾಮಿಯವರನ್ನು ಶ್ರೀಮನ್ ಮಹೀಶೂರ ರತ್ನ ಸಿಂಹಾಸನದಿಂದ ಕಿತ್ತಿ ಎತ್ತಿ ಉರುಳಿಸಿ ಬಿಸುಟು ಬಿಡುವುದು ಸಾಧ್ಯವಾಗುವುದು ಎಂದಾದರೆ ಆಗ ನಿಮ್ಮ ಆಯ್ಕೆಯಿಂದ ಏರಲಿಲ್ಲ ಆ ಸಮರ್ಥ ಸನ್ಮಂಗಲದ ಪರಮಾವತಾರ ನಿರಪಾಯ ಶುಭ ಸ್ವರೂಪದ ನಾರು ಎಂಬುದನ್ನ ತಿಳಿಯಬಹುದೇ? ಈಗಳಿನ ಇವನ ಉಚ್ಚಾಟನವಾದ ಬಳಿಕ ಆ ಅಂಶವು ನಿರ್ಧಾರಿತವಾಗುವುದು. ಹೌದೌದು. ಆವ ರಾಜ್ಯದ ಸಿಂಹಾಸನವು ಒಂದೇ ನಿಮೇಶ ಕಾಲವು ಬರಿದಾಗಿರಲಾಗದು. ಅಂತಿರುವುದು ಅಮಂಗಳಕರ, ಶಾಸ್ತ್ರ ವಿರೋಧ, ಅಪಾಯಕ. ಆಯ್ದೊಟ್ಟಿನ ಉತ್ತರಾಧಿಕಾರಿಯ ವ್ಯಕ್ತಿತ್ವದಿಂದೇ ಆದರೂ ಸನಾತನವಾಗಿರಲೇಬೇಕು. ಮುಂದಣ ಹೆಜ್ಜೆಯನ್ನು ಊರಿ ಒದುಡ ಮಾಡಿಕೊಳ್ಳದೆ ಹಿಂದಣವನ್ನು ಕಿತ್ತೆತ್ತಿ ನಿಂತಿರಲಾಟಿಸುವ ನಿಮ್ಮ ಪಡಪು ಅಷ್ಟೇನು ಸಮಂಜಸವೂ ಅಲ್ಲ, ಕ್ಷೇಮಕರವೂ ಅಲ್ಲ. ಅದನ್ನ ಬಳಿಕವೇ ವಿಚಾರಿಸಿ ನಿಶ್ಚಯಿಸಲಾಗುವುದು. ಜೋಯಿಸವರ್ಯರು ಪ್ರತಿಪಾದಿಸಿ ಮಹಾಸಭೆಯ ನಿರ್ಣಯಕ್ಕೆ ಮುಂದಿಟ್ಟಿರುವ ವಿಷಯ ಅತ್ಯಂತ ಗಂಭೀರ, ವಿಷಮ, ಗಹನ ಎನ್ನದಿರಲಾಗುವುದಿಲ್ಲ. ಆದುದರಿಂದ ಸಭಾಸದರೊಬ್ಬೊಬ್ಬರು ಶಾಂತರಾಗಿ ಏಕಾಂತದಲ್ಲಿ ಪರಿಭಾವಿಸಿ ತೋರಿಸಂದ ತಮ್ಮ ಆಶಯಗಳನ್ನು ನಿಯತ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಇಂದಿನ ಈ ಮಹಾಸಭೆಯನ್ನು ಇಲ್ಲಿಗೆ ವಿರಾಮಗೊಳಿಸಬಹುದೆಂದು, ಹಾಗೆಯೇ ಅಶೇಷರು 8ನೇ ದಿನ ಹೀಗೆಯೇ ಸಭೆ ಸೇರಿ ಈ ಉಕ್ತ ವಿಷಯವನ್ನು ತರ್ಕಿಸಿ ತೂಗಿ ನಿರ್ಣಯಿಸಬಹುದೆಂದು ಮಹಾಸಭೆಗೆ ನನ್ನ ಅವಿನಯ ಸೂಚನೆ. ಅದಾಗುವುದಿಲ್ಲ. ಇಲ್ಲಿ ಈಗ ನಿಶ್ಚಿತವಾಗಿಯೇ ತೀರತಕ್ಕದು. ಅದೇನಂತಹ ಕಡ್ಡಾಯವಾಗುತ್ತದೆ. ಅಷ್ಟು ವರ್ಷಗಳಿಂದ ನಿರಪಾಯಕರಾಗಿದ್ದ ಆಳುವ ಮಹಾಸ್ವಾಮಿಯವರಿಂದ ಇನ್ನು 8 ದಿನಗಳ ಒಳಗಾಗಿ ಕಲ್ಪಾಂತ ಪ್ರಾಯವಾಗಿ ಹೋಗುವುದು. ಹೌದು, ಹಾಗೆ ಪ್ರಳಯವೇ ಆಗಿ ಹೋಗುವುದು. ನಾಳೆ ಇಲ್ಲಿಗೆ ಇಲ್ಲಿರುವ ಪಿನ್ನಡದ ಭಿಕ್ಷುಕನ್ ಆ ತೆಲಂಗರಡಿಯರಿಗೆ ನಿನ್ನ ನಾಡುವ ಮಹಾಸ್ವಾಮಿಯವರು ಈ ಮಹಾರಾಜ್ಯವನ್ನೆಲ್ಲ ಕಾಣಿಕೆ ಒಪ್ಪಿಸಿ ಕೊಟ್ಟುಕೊಳ್ಳುವುದು ಸಾಧ್ಯವಾಗಲೆಂದೇ ಈ ಅವಾಚ್ಯ ಜನ್ಮಗನಿ ಭಕ್ತನು 8 ದಿನಗಳ ಗಡುವನ್ನೊಟ್ಟಿ ತನ್ನ ಗನ್ನಗತಕದ ಕುತಂತ್ರಗಾರಿಕೆಗೆ ನಮ್ಮನ್ನು ಹೂಡಿಕೊಳ್ಳಲು ಸಾಹಸ ಪಡುತ್ತಿದ್ದಾನೆ. ನಗಿ ನಗಿ ಹಲ್ಗಿರಿ ಕಾರ್ಯವು ಮಿಂಚಿ ಹೋಗಿ ಕೈಗಳಿದ ತರುವಾಯೇ ಈ ನೇರದ ಮಸಕವು ಸರ್ವನಾಶ
ಮಂದಹಾಸದ ಬರುಮುರಕವಾಗಿ ಕಣ್ಗಳಿಂದ ನೆತ್ತರನ್ನು ಹಿಂಡುತ್ತಾ ಬಾಯ ಈಸುವ ಆಗ ನನ್ನ ಮಾತಿನ ಬೆಲೆಯು ನಿಮಗೆ ಅರ್ಥವಾಗುವುದು. ಬರುತ್ತಿರುವ ಆ ದಿವ್ವನಾರು ಅವನು ಎಂತಹ, ಅವನ ಜೀವನದ ನೀತಿಯು, ಆಶೋತ್ತರಗಳು, ಗುರಿಯು, ಪರಿಕರಗಳು, ಸಂಧಾನೋಪಾಯಗಳು ಏನು, ಅವನ ಈವಲಿನ ಅಚಾತುರ್ಯದ, ದುರ್ಮಾರ್ಗದ, ಭಿಕ್ಷಾಟನದ ಅಭದ್ರ ಚರಿತ್ರೆಯು ಎಂತಹದು ಮುಂತಾದವು ಏನನ್ನು ಅರಿಯದೆ, ತಿಳಿಯಲಿಷ್ಟವಿಲ್ಲದೆ, ಅರ್ಥ ಮಾಡಿಕೊಳ್ಳಲಾರದೆ ಈ ರಾಜ್ಯವನ್ನು ಅವನಿಗೆ ಧಾರೆ ಎರೆದು ಬಿಡುತ್ತಾ ಈ ಮೂರ್ಖತೆಯ ಗಹಗೈಕೆ ಮಂತ್ರವನ್ನು ಆಡ್ತಾಡುತ್ತಿರುವಿರಲ್ಲ. ಪುರೋಹಿತರೆ, ಈ ಬಗೆಯ ಕಾಲ್ಗಡೆಹೀನ ಸರುಹುಗಳಿಗೆ ಕಿವಿಗೊಡುತ್ತಿರುವುದು ಮಹಾಸ್ವಾಮಿಯವರಿಗೂ ಅತ್ತ ಶ್ರೀಮದ್ ರಾಜಾದಿರಾಜ ಶ್ರೀರಂಗರಾಯ ಮಹಾರಾಯರವರಿಗೂ ದ್ರೋಹ ಮಾಡಿದ ಮಹಾಪಾತಕವಾಗಿದೆ. ಇದನ್ನ ಸಹಿಸಲಾಗುವುದಿಲ್ಲ. ಇದರ ಅರ್ಥವಿದೆ. ಈ ಕಟುಕರ ದಾಳಿಗೆ ಗುಂಡಾಳೊಬ್ಬನಿದ್ದರೆ ಆರವನು. ಇದರ ಅರ್ಥವನ್ನು ಕುರುಡಲ್ಲದ ಕಣ್ಗಳು ಪರಿಶೀಲಿಸುತ್ತಿವೆ. ಮುಂದಾಳು ನಾನ್. ಗುಂಡಾಳಾದ್ರೆ ಸುಳ್ಳು ಮಾಡು ಏನಿದು? ಏನೋ ಏನು ಬುದ್ಧಿ ಹೇಳಿ ಮಹಾಸ್ವಾಮಿ. ನೀವು ಶ್ರೀಮನ್ ಮಹೇಶ್ವರ ಮಹಾಸೈನ್ಯದಲ್ಲಿ 50 ಸೈನಿಕರನ್ನಾಳುವ ಅಧಿಕಾರ ಪದವಿಯಲ್ಲಿರುವ ನೀವು ಈ ದ್ರೋಹಿ ಕಟಕರ ದಾಳಿಯ ಸಂಧಿಯಲ್ಲಿ ಹೀಗೆ ಇಲ್ಲಿ ಏನು ಮಾಡುತ್ತೀರಿ? ನಿಮ್ಮ ಮಹಾರಾಜರು ಯಾವ ಕಾರಣದಿಂದಲೇ ಆಗಲಿ ಅವರ ಕುಡಿತಗಳನ್ನು ಕಳಚಿಕೊಂಡು ಸೈನ್ಯದಿಂದ ಹೊರನುಗ್ಗಿದ್ರಿಂದ ಅವರು ತಮ್ಮ ಹೊಟ್ಟೆಗೆ ನಮ್ಮಲ್ಲಿ ಗುಡಿ ಮಾಡುತ್ತಿದ್ದಾರೆ. ಎಂದರೆ ಶ್ರೀಮನ್ ಮಹೇಶ್ವರ ಮಹಾಸೈನ್ಯಕ್ಕೆ ತಗದ ದುರುಳ ಅವಿನಯದ, ನಿಯಮೋಲ್ಲಂಘನದ, ಅನಾಚಾರದ, ಸ್ವಯಂಕೃತ ಅಪರಾಧದಿಂದ ಒಟ್ಟು ಬಾಹಿರರಾದ ಆಕಾರಕ್ಕೆ ಈ ತೋಳುಗಳ ಹಟ್ಟಿಗೆ ಸೇರಿಕೊಂಡಿದ್ದೇನೋ? ನಮ್ಮದೇನಪ್ಪ ಬುದ್ಧಿ? ಓ ಒಳ್ಳೆ ನಾಯ ಇದು. ನಿಮ್ಮ ಮಹಾರಾಜರಿಗೆ ಇದು ಬೆಣ್ಣೆಯ, ಇದು ಸುಣ್ಣವಾಗಿರುತ್ತ ನೋಡಲಿಕ್ಕೆ ಕಣ್ಣೇ ಇಲ್ವೋ? ಇಲ್ವೇ ಇಲ್ವೋ? ದಂಡಿಗೆ ಸೇರಲಿಕ್ಕಿಲ್ಲವೋ ನಾವು ಎನ್ನುತ್ತಾ ಕಾಲ ಕೊಟ್ಟಿಕೊಂಡೇ ಹೋಗುದೇ ಈ ರಂಗ. ಆದ್ರೆ ಬಿಡ್ತೀರಾ? ಒಂದು ಹೋಗಿ ದೊಂಡಿಗೆ ಸೇರಿಸಿಬಿಟ್ಟು ತಮ್ಮ ಪಾತ್ರವನ್ನೇ ಬಳಿಗೆ ಮಾಡಿಕೊಂಡಿದೆ. ಸರಿ, ಮುಂದುವರಿಸಿ. ದಂಡು ಎಂದರೆ ಕತ್ತಿ ಕೊಂತ ಹಿಡಿದು ಕೈ ಮಾಡುವ ಕಾದಾಟದ ಕಾಳಗದ ಸುದ್ದಿಯೇ ಇಲ್ಲ ಹೋಗುದೇ. ನಿಮ್ಮ ಮಹಾರಾಜರ ದಂಡಿನಲ್ಲಿ ಹಾವುಗಿಯನ್ನ ಹೀಗೆ ನೆಟ್ಟಿಕೊಳ್ಳಬೇಕು, ಪುಡುತೆಯಲ್ಲಿ ಇಷ್ಟೇ ಮಡಿಕೆ ಕಾಣಬೇಕು. ಉತ್ತರಿಗೆಯ ಅಂಚನ್ನ ಹೀಗೆ ತಿರುಗಿಸಿ ನುಲಿ ದಿಕ್ಕಿ ಅದರ ಸೆರಗನ್ನ ಎಂಡೆ ಬರುವುದಕ್ಕೆ ಈ ಮುಖಕ್ಕೆ ಬಿಡಬೇಕು. ಮೀಸೆಯಲ್ಲಿ ಇಷ್ಟೇ ಇಷ್ಟೇ ಕೂದಲು ಇರಬೇಕು. ಮೀಸೆಯನ್ನ ಹೀಗೆ ಕತ್ತರಿಸಿಕೊಂಡು ಬರಬೇಕು ಎನ್ನುತ್ತಾ ಇದೆಲ್ಲ ಏನು? ಹೀಗೆ ಕೋಳಿಯ ಕೂಗಿಗೆ ಎದ್ದು ಮಾರುವ ಇಂದಿರ ಹಾಗೆ ಮಿಂದು ಮಿಂದು ಸಗಸು ಮಾಡಿಕೊಂಡು ಮೇಕು ಮಾಡಲಿಕ್ಕೆ ದಂಡುನ ಮತ್ತವಣಿಯಾಗುತ್ತೆ. ಅಂದರೆ ಈ ಸೇನಾ ನಿಯಮಗಳ ಕಟ್ಟುಕಡೆಗಳಿಗೆ ಬಾಗಲು ನಿಮಗೆ ಮನವಿಲ್ಲವಿಲ್ಲ. ಆಮೇಲೆ ನಿಮ್ಮ ಮಹಾರಾಜರ ಕುಲಕ್ಕೆ ತಲೆ ತಲಾಂತರದಿಂದ ಅರಮನೆಯ ಉಳಿಗದಲ್ಲಿ ಜೀತಗಾರರಾಗಿದ್ದವರು ನಾವು. ನಿಮ್ಮ ಮಹಾರಾಜರು ಕಟ್ಟವನ್ನು ಕಾಣದೆ ಸೆರೆಯಲ್ಲಿ ಮಿಟಿ ಮಿಟಿ ಅಂತ ಬೆಪ್ಪಾಗಿ ಕುಳಿತಿದ್ದಾಗ ಆ ಭೂತವನ್ನ, ಕೊಳಮಾಯಿಯನ್ನು, ಆ ವಿಕ್ರಮರಾಯನ ಹೊಡೆದು ಹಾಕಿಬಿಟ್ಟು ಪಟ್ಟವನ್ನು ಕೊಡಿಸಿದವರು ನಾವು. ನಾನು ಈ ರಂಗ. ಈಗ ಅದನ್ನೆಲ್ಲ ಆ ರಂಗನ್ನೆಲ್ಲ ಮರೆತು ಬಿಟ್ಟು ನಿಮ್ಮ ಮಹಾರಾಜರು ಸ್ವಕ್ಕಾಗಿ ನಮ್ಮ ಮೇಲೆ ಉರಿದು ಬಿದ್ದು ಕೆಟ್ಟ 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 ಬೈಗುಳಗಳನ್ನು ಬೈದು ಚಾವಟಿಯಿಂದ ಕಟ್ಟಿಸಿ ನದಿಯನ್ನು ಗೋರುವ ಸಾವಣಿ ಹುಳುಗಳು ನಮ್ಮ ಹೆಕ್ಕತ್ತಿಯ ಕೈಯಲ್ಲಿ ತೊಳ್ಳುವ ಹಾಗೆ ಕೂಗಾಡಿದರು ಮುಂದೆ. ಅವರ ಹಿಂದೆ ಕುದುರೆ ಮೇಲೆ ಇದ್ದು ನೀವು ಕಂಡಿರಲ್ಲ. ಏನಿದೆ? ಧನಂಜಯನ ಕೊತ್ತಳವನ್ನು ಬಲ್ಲಿರಷ್ಟೇ. ಹೌದು ಮಹಾಸ್ವಾಮಿ, ಕೋಟೆ ಕಲ್ಲುಗಳ ಮನೆಯ ಹಿಂದೆ ಸಾಕು. ಅದರ ಕೀಳ್ಕೆಳಗನ ಕಲ್ಲೋವರಿಯಲ್ಲಿ ಈ ಮೂವರನ್ನು ಹಾಕಿ ನೀವು ಮೇಲ್ಕೋಣೆಯ ಬೆಳಕಂಡಿ ಎಡೆಯಲ್ಲಿಯೇ ನೆಲೆಯಾಗಿ ತಪ್ಪದ ಕೊಡುಗು ಅವನು ಕೊಡುತ್ತೀರಿ. ಅಪ್ಪಣೆ ಬುದ್ಧಿ.
ಎಂದು ಮಂಜುರಾಜ ನಿನ್ನ ಆಳುಗಳಾರು ಇವರೊಡನೆ ಹೋಗಲಾಗದು. ಇನ್ನು ನಿನ್ನ ಕಟಕರ ಮಂದೆಯು ನಿರ್ಗಮಿಸದು. ಅದೇಕೆ? ನಾನು ಅಂತೆಂಬುದು ನನ್ನ ಕಠಿಣಾಜ್ಞೆಯಾಗಿದೆ. ನೀವೆಲ್ಲರೂ ನನ್ನ ಬಂದಿಗಳಾಗಿರುವುದನ್ನು ಅರಿಯದೆ ಇಷ್ಟು ಹೊತ್ತಿನಿಂದ ನಿನ್ನ ಈ ಕುನ್ನಿಗಳು ಇನ್ನರೆ ನಿಮಿಷದೊಳಗಾಗಿ ತೊಲಗಿ ಹೋಗಿರದಿದ್ದರೆ ಯಮಪಾಶದಲ್ಲಿ ಬದುಕಿರಿಯುತ್ತಿರುವುದು ಖಂಡಿತ. ನಿಮ್ಮ ಮನೆ ವೈದ್ಯದವರ ಪುತ್ರಾಧಿಕಾರದ ನಿರ್ಣಯದಂತೆ ಈ ಮಹಾರಾಜರನ್ನು ಸಿಂಹಾಸನಚ್ಯುತ ಮಾಡಿದ ಬಳಿಕ ನಾಳೆ ಇದೇ ಜಾವಕ್ಕೆ ಈ ಮಹಾಸಭೆಯು ಇಲ್ಲಿ ಪುನಃ ನಡೆಯುವುದು. ನೀವೆಲ್ಲ ಇಲ್ಲವಾಗಬೇಕು. ಹೌದು. ಮುಂದೆ ನಾಯಕ ಗೊಂದಳಿಸುವ ಆಯ್ಕೆಯ ತಿರುಗುರು ಏನು? ಆ ತಿಲುಂಗುರಾಯನು ಈ ರಾಜಧಾನಿಯನ್ನು ಕಾಣುವಂತೆ ಇಲ್ಲ. ನೀವು ನಿಶ್ಶಂಕೆಯಿಂದಿರಬಹುದು. ಅವನು ವರಿಕುಠಾರದಿಂದ ಹೊರಟಾಯಿತು. ಅವನ ಹರಿಭವನ್ನು ನನಗೆ ಬಿಟ್ಟು ಬಿಡಿ. ಈಗ ನಾವು ಉಳಿದುಕೊಳ್ಳಬೇಕಾದ್ರೆ ಈ ನಮ್ಮ ರಣಧೀರನನ್ನು ಕೊಲ್ಲಲೇಬೇಕು. ಬಿರುಬಿಸಿಲನ್ನು ಬೆಳಗುವುದಕ್ಕೆ ನಿಮ್ಮ ಸೊಡರನ್ನು ಹತ್ತಿಸುವ ಶ್ರಮವೇ ಬೇಡ. ಆ ಬಳಿಕಿನ ರಾಜ್ಯದಾಡಳಿತದ ವ್ಯವಸ್ಥೆಯು ಈಗ ಪರಿಸ್ಫುಟವಾದ. ಮುಂದಣ ಮಹಾರಾಜನ ಹೆಸರ ಮುದ್ರೆಯಿಂದ ಹಳೆಯ ಪೈಕರವರ ಮಹಾಸಭೆಯು ಕಟ್ಟಾಡುವುದು. ಅವನದಾರು ಮುಪ್ಪಿನ ದೇವರಾಜನ ಸಂತತಿಯಲ್ಲಿ 6 ತಿಂಗಳ ಮಗು. ದಳವಾಯಿ ಇಲ್ಲ, ಸೈನ್ಯಾಧಿಪತಿಗಳು ಮಾತ್ರ. ನಿಮ್ಮನ್ನೇ ನಿಯುಕ್ತ ಮಾಡಿ ಉಳಿಸಿಕೊಳ್ಳಬೇಕೆಂಬ ಆಲೋಚನೆ ಇದೆ. ಏಕೆ? ನಿಮಗೆ ಒಪ್ಪಿಗೆ ಇಲ್ಲವೇನು? ಸೇನಾಬಲವು ರಾಜ್ಯದ ಜೀವನಾಡಿ ಎಂಬುದನ್ನು, ತನಗದನ್ನು ವಶವರ್ತಿಕೊಂಡಿರುವಾತನು ಸರ್ವಾಧಿಕಾರಿ ಎಂಬುದನ್ನ ಜನ್ನದಾರದ ಭೋಜನ ಶೂರರು ಅರ್ಥ ಮಾಡಿಕೊಳ್ಳಲಾರರು. ನೀವು ಸರ್ವಾಧಿಕಾರಿ? ಹೌದು, ಆಕ್ಷೇಪಣೆ. ವಿಕ್ರಮರಾಯರಂತೆ? ಹೌದು. ನಮ್ಮ ಸರ್ವಾಧಿಕಾರವನ್ನಪ್ಪಿದ ಹಳೆಯ ಪೈಕದವರ ಮುದ್ರೆಯೊಲಿಯು ನಾಳೆ ಮಧ್ಯಾಹ್ನದೊಳಗಾಗಿ ನಮ್ಮ ಕೈ ಸೇರಿರದಿದ್ದರೆ ಇಂದಿಲ್ಲಿ ಸಾಧಿತವಾದ ಕಾಪೇಯವೀ ದೊಂಬರಾಟವಿದನ್ನೆಲ್ಲ ದಳವಾಯ್ತನವು ಆಳುವ ಮಹಾರಾಜರಿಗೆ ಶ್ರುತಪಡಿಸಿ ತೀರುವುದು. ಹಾಗೆ ಹೌದು. ಅದೇ ಪ್ರಕಾರದ ಉಪಾಯದಿಂದ ದಳವಾಯ್ತನದ ಉಪದ ಶುದ್ಧತೆಯನ್ನ ಹಳೆಯ ಪೈಕದವರ ಮಹಾಸಭೆಯು ಮಹಾರಾಜರಿಗೆ ಶುದ್ಧಪಡಿಸಬಾರದಲ್ಲಿ ಏನು ಇಲ್ಲವಲ್ಲ. ಆಕ್ಷೇಪಣೆ. ನಿಮ್ಮ ಲಕ್ಷ್ಯವದೇನು? ಹಳೆಯ ಪೈಕದವರ ಮಹಾಸಭೆಗೆ ಎಲ್ಲ ತೆರೆಗಳಿಂದಲೂ ಆಜೀವನವು ಅನುನಯದಿಂದ ಬಾಗಿ ಅವರು ವಿಧಾಯಕ ಮಾಡಿದಂತೆ ಮಾತ್ರ ರಾಜ್ಯದ ಆಡಳಿತಗಳನ್ನು ನಡೆಸಿಕೊಂಡು ಹೋಗುವೆನೆಂದು ನೀವು ಮೊದಲು ಪ್ರಮಾಣ ಪತ್ರಿಕೆಯನ್ನು ಬರೆದೊಪ್ಪಿಸಿದರೆ ಆ ತರುವಾಯ ನಿಮ್ಮ ಅಪೇಕ್ಷೆಯಂತೆ ನಿಮ್ಮನ್ನು ಸರ್ವಾಧಿಕಾರಿಯ ಊಳಿಗಟ್ಟಿ ನಿಯಂತ್ರಿಸಿಕೊಳ್ಳುವ ನಮ್ಮ ಮುದ್ರೆಯೋಲಿಯು ಅವತರಿಸುವುದು. ಆಗಲಿ. ನಿಮ್ಮ ಆ ಪ್ರಮಾಣ ಪತ್ರಿಕೆಯು ಇನ್ನೊಂದು ಪ್ರಹರದೊಳಗಾಗಿ ಈ ಜನ್ಮದಾನದ ಭೋಜನ ಶೂರರಿಗೆ ಸಲ್ಲಿಸತಕ್ಕದು. ಆಗಿರುವುದು.
ದಿವ್ಯಾಂಗ. ಇಂತಹ ಈ ಪುರುಷ ಸಿಂಹನ ಗಾಢಾಲಿಂಗನದಲ್ಲಿಯೇ ಸಂತತವೂ ಜೀವಿಸಿಕೊಳ್ಳುತ್ತಿರುವ ಪುಣ್ಯವು ನನಗೊಂದು ಸಿದ್ಧಿಸಬಾರದು. ಓ ಮನೆಗಾರ, ನಲ್ಲರ ನಾಯಕ, ನಿನ್ನ ಮನದನ್ನ ತರದ ಮೋಹನ ಮಂತ್ರವು, ಬಲ್ಲ ವಲ್ಲಭ ಕೇಳಿಯ ಅಲ್ಲಣಿಗೆಯು, ಪರಮ ಪ್ರಣಯದ ಲಲಿತ ನೀತಿಯು ನನ್ನನ್ನ ದೃಢವಾಗಿಯೂ ಕದಡಿ ಕಾಡಿತು. ಆದರೆ ಇದು ಸರಿಯೇ? ಈ ಪಾತ್ರ ಪರೀಕ್ಷೆ, ಅದು ಈ ಸ್ವರೂಪ ವಂಚನೆಯ ಠಕ್ಕಿನಿದೆ. ಏತಕ್ಕೆ ಆದರೂ ತನ್ನ ದಿವ್ಯ ಸುಂದರ ಸಂಲಕ್ಷಣತೆಯ ಮೊಗಸಿರಿಯನ್ನ, ತನ್ನ ಪ್ರಚಂಡ ತೇಜದ ಮೂಲ ವ್ಯಕ್ತಿತ್ವವನ್ನ ಹೇಗೆ ಕೀಳಿರುವುದೆಂದು ಪರಾಭವಿಸಿ ಗೆಲ್ಲುವುದು ಅಂತಹ ಸುಲಭ, ಸೂನತ, ಕ್ಷಮ್ಯ ಸಿದ್ಧಿಯಲ್ಲಿರುವುದರ ಈ ದುರುಡನಿಗೆ ಕೈದೋರಿ ಬುದ್ಧಿಗಳಿಸಲೇಬೇಕು. ಮತ್ತೆ ಲೋಕಜನವು, ಅದರಲ್ಲಿಯೂ ನಾನು ಕುರುಡಿಯೆಂದು, ಮಂದಮತಿಯೆಂದು, ಮರುಳೆಯೆಂದು ಇವನ ವಿಸ್ಪೃಷ್ಟ ಕಲ್ಪನೆಯ ಜತ್ತಕವನ್ನು ಭೇದಿಸಿ ಅರಿಯಲಾರೆನೆಂದು ಈ ನಾಟ್ಯಗಾರಿಕೆಯನ್ನು ಮೆರೆದಾಡುತ್ತಿರುವಂತೆ ದೊಡ್ಡಮ್ಮನ ತೀವ್ರ ತೀಕ್ಷ್ಣತೆಯನ್ನ, ಕಲಾವಿದತೆಯನ್ನ ನೀನರಿತಿಲ್ಲ. ನೀನು ಮನೆಗಾರನು, ನಲ್ಲನು, ವಿಶ್ವಸೃಷ್ಟಿಯ ಜೀವಮಾನವುಳ್ಳ ಇಚ್ಛಾವತಿಯರೆಲ್ಲರ ಆಶಾಭಿಲಾಷಗಳ ಸಾರಸತ್ವ, ಲಲಿತಕಲಾ ಪ್ರೌಢಿಯ ಸಾತ್ವಿಕೋಪಾಸನದಿಂದ ಪರಿಪಾಕವಾಗಿ ಈ ಗಮನೀಯ ನಾಯಕ ರತ್ನ. ಹೇ ಲಲಿತಾಂಗವಲ್ಲ, ಸ್ವರ್ಗಾವತಾರ, ನಾನೀ ಕಲುಷಿತ ವಂಶದ ಅಳಿವಣ್ಣೊಡರಾಗಿ ಜನ್ಮಿಸಿರುವ ನನ್ನ ಮಹಾಪರಾಧಿಗೆ ಕ್ಷಮಿಸಿ. ನನಗೆ ನಂಟಾಗಿ ಅದರಿಂದ ನಿನ್ನ ಪಾದಧೂಳಿಯು ಮೈಲಿಗೆಗೆ ಹೊಲೆಯಿಡದಂತೆ ಪರಮೇಶ್ವರನು ಅನುಗ್ರಹಿಸಿ ನಿನ್ನನ್ನು ಸಂರಕ್ಷಿಸಿಕೊಳ್ಳಲು. ನಾನು ಅಂತಹ ಕೀಳುವಳಿಯ ಮಲಿನಾಗ, ಹೊಲಸು ಹೊಗೆಯ ಪಾಪಾತ್ಮಿಕೆ. ಆದರೆ ರಣಧೀರ, ನಾನು ನಿನಗೆ ದಾಸ್ಯಾನುದಾಸಿಯಾಗಿ, ನಿನ್ನ ಗಂಡ ಗಾಡಿಯ ಶೂರ ಶರೀರಕ್ಕೆ ಪ್ರೌಢ ಸೌಂದರ್ಯವಾಗಿ, ಕಳನಲ್ಲಿ ನಿನ್ನ ಪ್ರತಾಪಿ ಪರಾಕ್ರಮಕ್ಕೊತ್ತಿರುವ ಗೆಳ್ಳವೆಣ್ಣಾಕೆಯನ್ನು ಇದಿಕೊಂಡು ಆಧರಿಸಿ ನಿನ್ನ ಪರಮಾಲಿಂಗನ ಅಮರ್ಚಿ ಒಪ್ಪಿಸಿಕೊಡುವ ಸಂಚಾರಿಕೆಯಾಗಿ, ನಿನ್ನ ಪರಿಜನರ ಸೇವೆಯಾಗಿ, ನಿನ್ನ ಮಹಾರಾಜ ಚಿನ್ನಗಳಿಗೆ ಶ್ರೀ ರಕ್ತ ಸಿಂಹಾಸನ ಶಿಖಾಸಗಳಾಗಿ, ನಿನ್ನ ವಿಜಯ ನಾರಸಿಂಹನ ಸವಡಿಧಾರೆಗಳಿಗೆ ಕುಂದದ ಕುರುಪಾಗಿ, ನಿನ್ನ ಭುಜಾಗ್ರಕ್ಕೆ ರಾಜ್ಯರಮೆಯಾಗಿ, ತೋಳುಗಳಿಗೆ ವಿಜಯಶ್ರೀಯಾಗಿ, ವಿಶಾಲ ವಕ್ಷಸ್ಥಳಕ್ಕೆ ಮಹಾಲಕ್ಷ್ಮಿಯಾಗಿ, ನಿನ್ನ ಪ್ರಭುವಿನ ಮಂತ್ರ ಪ್ರಯೋಗಗಳಿಗೆ ಮೂಲ ಶಕ್ತಿಯಾಗಿ, ನಿನ್ನ ರಾಯವಾಳಿಕೆಗೆ ಸುಖ ಸಂತೋಷ ಸಮೃದ್ಧಿಯಾಗಿ, ನೀನೆಂಬ ಪುರುಷನಿಗೆ ಪ್ರಕೃತಿಯಾಗಿ, ನೀನೇ ಪರಮಾತ್ಮನಿಗೆ ಜೀವಾತ್ಮನಾಗಿ, ಓ ದೇವರಾಚಾರ್ಯ ಪೂದತ್ತಯ್ಯಂದಿರನ್ನು ಕಡುಗಾವಲ ಬಂದುಕೊಂಡು ಶ್ರೀಮದ್ ವೇದಮೂರ್ತಿ ಗುಂಡಪ್ಪ ಜೋಚನ ಮನೆಯಿಂದ ಆ ಧನಂಜಯನ ಕೊತ್ತಲಕ್ಕೆಂದು ಹೊರಬಟ್ಟು ದಾರಿಯಲ್ಲಿ ಕಿರಿಯರ ಮನೆ ಆ ಹೊಸ ಹಟ್ಟಿಯ ಹಿಂದೆ ಎಲ್ಲೋ ಅಗೋಚರರಾಗಿ ಹೋದರು. ಆವಾವ ದಿಕ್ಕಿನಲ್ಲಿ ಆಲೋಚಿಸಿದರೂ ಆ ಇವರಲ್ಲಿ ಒಬ್ಬರೂ ದೊರೆಬಟ್ಟಿಲ್ಲ. ಕೆಳದಿಯ ರಾಯಭಾರವು ಬಂದು ಮುಟ್ಟಿ ಆ ಬ್ರಹ್ಮಪುರಿಯ ದಿಡ್ಡಿಗೆ ಪಕ್ಕದಲ್ಲಿರುವ ಬಸವನ ಗುಡಿಯ ಎದುರಿಗೆ ಬೀಡಾರಗೊಂಡಿರುವುದು. ಶ್ರೀಮಂತರು ನಮ್ಮ ನೈತಿಯ ಹಬ್ಬಸಿಗ ಶಾಸ್ತ್ರ ಜುನ್ನೂರು ಸರ್ಕಾರದ ರಾಹುತ ದಳವನ್ನು ಕಗ್ಗೊಲೆಯ ತುಮಲ ಯುದ್ಧಕ್ಕೆ ಸಜ್ಜಾಗಿರಬೇಕೆಂದು ಎಚ್ಚರಿಸಿ ಇದಿರಾಂತ ಜನರಲ್ಲಿ ಒಂದೇ ಪಿಳ್ಳೆಯನ್ನು ಬದುಕ ಬಿಡಲಾಗದೆಂದು ಆ ಸೇನಾನಿಯನ್ನೆಲ್ಲ ಮುದ್ರೆಯಿಂದ ಸುಗ್ರೀವಾಜ್ಞೆಯನ್ನು ದಂಡನಾಯಕನಿಗೆ ಗುಟ್ಟಾಗಿ ರಾಯಸಕೊಟ್ಟಿರುವರು ಮಹಾಸ್ವಾಮಿ. ಮಹಾಸ್ವಾಮಿ, ತಮ್ಮಯ್ಯ ನಿರೂಪದಂತೆ ಸನ್ನದ್ಧವಾಗುತ್ತಿರುವ ಈ ಹಬ್ಬಸಿಗರ ಪಡೆಯನ್ನೊಳಗೊಂಡು ಶ್ರೀಮಂತರು ಶ್ರೀಮದ್ ರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ಶ್ರೀವೀರ ಶ್ರೀರಂಗರಾಯ ಮಹಾರಾಯರವರನ್ನು ಮಹಾಸ್ವಾಮಿಯವರ ಆಜ್ಞಾಮುದ್ರೆಯಿಂದ ಇದಿರು ಹೋಗಿ ಬಾಗಿ ವಿಜಯ ಮಾಡಿಸಿಕೊಂಡು ಬರಲು ವರ್ಣನೀಯಾಗಿರುವುದು. ಈ ಪೀಠಿಗೆ ಇರುವ ಏತಕ್ಕಾಗಿ ಮಹಾಸ್ವಾಮಿ, ಈ ಸ್ವಾಗತ ಯಾತ್ರೆಗೆ ಮಹಾಸಂವಿಧಾನದ ಆಜ್ಞಾಮುದ್ರೆಯನ್ನು ಇನ್ನೂಗೊಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಸಮ್ಮುಖದ ಅವಸರವನ್ನು ಪ್ರತೀಕ್ಷಿಸುತ್ತಾ ಈ ಬೀದಿಯ ಮೂಡಗಡಿಯಲ್ಲಿ ಶ್ರೀಮಂತರು ಸಪರಿವಾರರಾಗಿ ನೆಲೆಗೊಂಡಿದ್ದಾರೆ. ಇಲ್ಲಿಗೆ
ಹೇಳು, ಬರಲಿ. ಅಪ್ಪಣೆ ಮಹಾಸ್ವಾಮಿ. ಮಹಾಸ್ವಾಮಿ, ಶ್ರೀಮದ್ ರಾಜಾದಿರಾಜ ಶ್ರೀರಂಗರಾಯ ಮಹಾರಾಯರವರು ಇಂದು ಪೂರ್ವಾಣದಲ್ಲಿ ಅಕಸ್ಮಾತಾಗಿ ಅರಿಕುಟಾರದಿಂದ ಹೊರಟು ಧುರಿಪಯಣವನ್ನು ಹಿಡಿಯುವಂತೆಗೆ ಮೈಸೂರಪುರವನ್ನು ನಡೆದಿ ಅಲ್ಲಿಯ ಶ್ರೀ ಲಕ್ಷ್ಮೀರಮಣ ಸ್ವಾಮಿ ಸಂದರ್ಶನಾಂತರದಲ್ಲಿ ತೆರಳು ಪಂಜುಗಳ ದಾರಿಗಳಿಗೆ ವಿಜಯ ಮಾಡಿಸುತ್ತಿರುವುದಾಗಿ. ಅದರಿಂದ ನಾನು ತಳವದೆ ಹೊರಟು ಸ್ವಲ್ಪ ದೂರದ ಬನ್ನೂರ ಬಳಿಯಲ್ಲಿ ಆದರೂ ಶ್ರೀಮದ್ ರಾಜಾದಿರಾಜ ಶ್ರೀರಂಗರಾಯ ಮಹಾರಾಯರವರನ್ನ ಹಿಡಿದು ವಿಜಯ ಮಾಡಿಸಿಕೊಂಡು ಬರಬೇಕು ಮಹಾಸ್ವಾಮಿ. ನಾವಿಲ್ಲದೆ ಹಾಗಲ್ಲ ಮಹಾಸ್ವಾಮಿ, ಹಗಲಾಳಿಕೆಯ ಪುರಪ್ರವೇಶೋತ್ಸವದಲ್ಲಿ ಮಹಾಸನ್ನಿಧಾನ ಇರಲೇಬೇಕೆಂದು ಸೂರ್ಯಾಸ್ತವಾದ ಬಳಿಕ ಶ್ರೀಮನ್ ಮಹಾರಾಜಾದಿರಾಜ ಶ್ರೀವೀರ ಶ್ರೀರಂಗರಾಯ ಮಹಾರಾಯರವರು ನಮ್ಮನ್ನು ಆಳುವ ಅಧಿರಾಜರಲ್ಲವೇನು? ಹೌದು ಮಹಾಸ್ವಾಮಿ, ಹಬ್ಬಸಿಗಳು ಈಗಾಗಲೇ ಸರ್ವಸನ್ನದ್ಧವಾಗಿ ಹೊರಡನಿಯಾಗಿರುವುದು. ಹೌದೇ? ಏತಕ್ಕಾಗಿ? ಮಹಾಸ್ವಾಮಿ, ಹಗೆಕಾರರ ಕುಟಿಲೋಪಾಯ ತಂತ್ರಗಳ ಬಾಳ್ಕಳದಲ್ಲಿಯೇ ಜೀವಿಸಿಕೊಳ್ಳುತ್ತಿರುವ ಆ ಶ್ರೀರಂಗರಾಯ ಮಹಾರಾಯರವರನ್ನ ಮಹಾಸ್ವಾಮಿಗಳ ಗಡಿಗಳಲ್ಲಿ, ಅದರಲ್ಲಿಯೂ ಈ ನಿಶೀತದಲ್ಲಿ ಸಲಹೆ ಉಳಿಸಿಕೊಳ್ಳಲು ಈ ಹಬ್ಬಸಿತಳವು ಅತ್ಯವಶ್ಯಕ. ಮಹಾಸ್ವಾಮಿ, ಈ ಮಹಾರಾಜ್ಯದ ದೂರದ ಗಡಿಯನ್ನು ಒಳಹೊಕ್ಕ ಬಳಿಕವು ಈ ರಾಜಧಾನಿಯನ್ನೇ ಇಲ್ಲಿ ವಿಜಯ ಮಾಡುತ್ತಿರುವವರೆಗಿನ ಈಗಲೂ ಶ್ರೀಮದ್ ರಾಜಾದಿರಾಜ ಶ್ರೀವೀರ ಶ್ರೀರಂಗರಾಯ ಮಹಾರಾಯರವರು ಆ ವಹಿತನ ಎಂತಹ ಕೇಡಾಳಿತನದ ಪ್ರಯತ್ನಕ್ಕೂ ನಿಲ್ಕದಿರುವುದು ಶ್ರೀಮನ್ ಮಹೀಶ್ವರ ಮಹಾಸೈನ್ಯಗಳ ಮಧ್ಯಸ್ಥಿಕೆಯಿಂದಲ್ಲವೆಂಬುದು ಸುಸ್ಪಷ್ಟವಾಗಿದೆ. ಲಿಂಗರಾಜ, ನೀನು ತರ್ಕಶಾಸ್ತ್ರವನ್ನು, ಔಚಿತ್ಯ ವಿವೇಕತೆಗಳನ್ನು ವ್ರಥ ಪೀಡಿಸುತ್ತಿರುವೆ. ಶ್ರೀಮನ್ ಮಹಾರಾಜಾಧಿರಾಜ ಶ್ರೀವೀರ ಶ್ರೀರಂಗರಾಯ ಮಹಾರಾಯರವರ ಮಹಾಸನ್ನಿಧಾನದ ಒಡನಾಡಿಯಾಗಿ ತುಂಬು ಗೋಡಿಯ ಮಹಾನಿಧಿಯದನ್ನ ಪರಿಪಾಲಿಸಿಕೊಳ್ಳಬೇಕೆಂಬ ಆ ಬೆಳ್ಪಳಿಯ ಅರಿವು ನಿನಗೆ ನಿಶ್ಚಯವಾಗಿಯೂ ಇಲ್ಲ. ಮಂಜರಾಜಯ್ಯ, ಎಂಥ ಮಂದ ಮಾರುತನಾದರೂ ಕವಿದಾಡುವ ಬೆಂಬೊಗೆಯನ್ನು ಚೆದುರಿಸುವಷ್ಟರಿಂದಲೇ ತೃಪ್ತನಾಗುತ್ತಾ ಇರುವುದಿಲ್ಲ. ಮತ್ತೆ ಈ ದಳವಾಯ್ತನದ ಪಟ್ಟ ಖಡ್ಗವಿದನ್ನ ಹೀಗೆ ಧನ್ಯ ಮಾಡಿದೆ. ಶ್ರೀಮಂತಾಧಿಕಾರದ ಮತ್ತಿನ ಚಿನ್ನಗಳ ಭಾರದಿಂದಲೂ ಆತನಿಗೆ ನಿವೃತ್ತಿಯಾಗಲಿ. ಅಪ್ಪಣೆ ಮಹಾಸ್ವಾಮಿ. ನಂಜರಾಜಯ್ಯ, 5-6 ವರ್ಷಗಳಿಂದ ಅರಮನೆಯ ನಮ್ಮ ಕಟ್ಟುಳಿಗದ ಅತಂತ್ರ ಪ್ರಯಾಸದ ಆಯಾಸವದಕ್ಕಾಗಿರುವೆ. ಹೌದು, ಆ ಬಳಲಿಕೆಗಳನ್ನು ವಿಶ್ರಮಿಸಿಕೊಳ್ಳುವುದಕ್ಕೂ ಅರಮನೆಯ ಊಳಿಗದವರಿಗೆ ಕರುಣಿಕರಿಗೆ ಅರಿವಾಗದಂತೆ ಬೊಕ್ಕಸ ಭಂಡಾರಗಳಿಂದ, ಉಗ್ರಾಣಗಳಿಂದ, ಲಂಚ ಒಣಗತನದಿಂದ ನೀನು ಗೋಲ್ಡ್ ಒಡೆದು ಗಳಿಸಿ ರಾಶಿ ಮಾಡಿಕೊಂಡಿರುವ ಧನ ಕನಕ ವಸ್ತುಗಳೊಡನೆ ಅವುಗಳ ಲೆಕ್ಕ ಪತ್ರಗಳನ್ನೆಲ್ಲ ನೆನೆದು ನಮಗೆ ಒಪ್ಪಿಸಿಕೊಡುವ ಸಂವಿಧಾನಗಳ ಒಂದು ತೆರಗೊಳಿಸಿಕೊಂಡು ಸಿದ್ಧನಾಗಿರುವುದಕ್ಕೂ ಅನುವೇರುವಂತೆ ಈ ಈರುವರು ಸೇನಾಪತಿಗಳ ಸಂರಕ್ಷಣೋಪಾಸ್ತಿಯಲ್ಲಿ ಆ ಧನಂಜಯನ ಕೊತ್ತಳ ಪಾತಾಳ ಗ್ರಹದಲ್ಲಿ ಏಕಾಂತವಾಗಿರು. ಮಹಾಸ್ವಾಮಿ, ರಾಜ್ಯದ ಅರಮನೆಯ ನಮ್ಮ ಕ್ಷೇಮಾಭ್ಯುದಯಗಳಿಗೆ ಸೊಮ್ಮಿನ ಸರ್ವಸ್ವವನ್ನು ಹರಿಕೆಗಟ್ಟಿ ಶ್ರಮಿಸುತ್ತಿರುವ ನಿನ್ನಂತಹ ಉಪದಾಶುದ್ಧನೋ ಆಪ್ತ ಹಿತವನೋ ಆಗಿರುವಾತನು ನಾವು ಮಂಥನಿಗೆ ಹೇಳುವಾಗ ನಿನ್ನ ಮನೋಭಿಪ್ರಾಯವನ್ನು ಬೈತಿರಬಾರದು. ಸಂದೇಹಿಸದೆ ಖಚಿತೋಕ್ತಿಗಳಿಂದ ಅರಿಕೆ ಕೊಡಬೇಕು. ಯಾವ ವಿಷಯದಲ್ಲಿ ಮಹಾಸ್ವಾಮಿ? ದಳವಾಯ್ತನವನ್ನು ತಕ್ಕಂತೆ ಮೆರವಣಿಗೆಗೊಳಿಸಬಲ್ಲ ಕಟ್ಟಂಕದ ಮುನ್ನಣ ಆತನು ಆರು ಹೇಳು. ನಾನು
ಶ್ರೀಮಂತವರಿಯ ಅಧಿಕಾರ ಐಶ್ವರ್ಯ ಪದವಿಗಳ ಗೌರವದ ಎತ್ತರಕ್ಕೆ ಏರಲ ತಚ್ಚಲದಂಕ ಕಾರಣ ಪ್ರಭುನಿಷ್ಠೆಯ ಅಧಿಷ್ಠಾನದಿಂದ ಈ ಲೋಕದಲ್ಲಿ ಮಸಗುತ್ತಿರುವ ಕಷ್ಟ ನಿಷ್ಠುರ ದುಃಖ ಅಹಿತಗಳವನ್ನು ಬಲ್ಲಂತೆ ಬಾರಿಸಿ ತಳಗಿಸಿ ಪರಿಹರಿಸಿ ಹಲವು ಬಂಧಗಳ ಜಂಜಡದ ಸುಚರಿತ ಶಿಷ್ಟ ಜನತೆಗೆ ಅವರು ಬಯಸಿದ ಅವರ ಸುಖ ಸಂತೋಷಗಳನ್ನು ಪಡೆಯಿಸಿ ಒದಗಿಸಿ ಒಪ್ಪಿಸಿಕೊಡುವುದು ಪರಮ ಲಕ್ಷ್ಯ. ಅದನ್ನು ಹೇಗೆಯೂ ಮರೆಯಬಾರದು.
ಹಾಡೂರ ತುರುಚೆ ನಸುಗುನ್ನಿ ಹಾಡೂರ ತುರುಚೆ ನಸುಗುನ್ನಿ ತಿಗುಳರ ಗಾಳಿ ಬೇಡೆಂದ ಸರ್ವಜ್ಞ. ಆ ಸಂವಿಧಾನಗಳ ಉಪಯೋಗದಲ್ಲಿ ನೀವು ಸೊಳ್ಳ ಆಡಬೇಡ. ಲಿಂಗರಾಜ ಬಿಡು. ಅದ್ಭುತ ಬಲದ ಮೇಯ ಅಂತಂದ ಮಲ್ಲ ಭಿನ್ನದ ಜಗದೊಟ್ಟಿ ನಮ್ಮ ಸ್ಥಳವಾವುದು ವಿಜಯಪುರ ನಮ್ಮ ಹುಟ್ಟೂರು. ಓ ಇತ್ತ ಇದೆಲ್ಲಿಗೆ ಬಂದಿರುವಿರಿ? ಒಯ್ಯಲು ಮಾಡಿಟ್ಟಿರುವ 2000 ಹೊನ್ನುಗಳ ಕಳವಳ ತೀರಿಸುವುದಕ್ಕೆ ಬಂದಿದ್ದೇನೆ ನಾವು. ಓ ಇವತ್ತು ನಿಮ್ಮ ಸಾಲಿಗರೇನೋ? ಅಲ್ಲ, ಮತ್ತೆ 1000 ಹೊನ್ನು 2000 ಜೊತೆ ಹಣವನ್ನು ಕೊಡುತ್ತೇವೆ ಎಂದು ಅಂಗಡಿ ಅಂದ್ರೆ ನೀವು ಇವರ ಊಳಿಗಿದವರು ಅಲ್ಲ, ಕಡಿಮೆ ಕೆಳಗಿನವರಿಂದ ಉಳಿಗೆ ಮಾಡುವುದೇ ಇಲ್ಲ. ಮತ್ತೆ ಆ ಸಂಬಳವನ್ನು? ಸಂಬಳ ಜಟ್ಟಿ ಕೊಸವ ಎಂದು ಹೊಗಳುವ ರಣವೀರ. ಆ ರಣವೀರನ್ನ ಹಿಡಿದು ಕೊಡುವುದಕ್ಕೂ ಕೊಡುವುದಕ್ಕೂ ಹಂಗೆ ಬಿಟ್ಟಿದವರು. ಮತ್ತೆ ನಿಮ್ಮ ಸಂಬಳದ ಸಮ್ಮಾನು ಕಾಣಿಕೆಯ ಬಹುಮಾನು ಕೈಪಟ್ಟದಷ್ಟೇ? ಇಲ್ಲ, ತೋರಿಸ್ಲೇ ಇಲ್ಲ ಇದುವರೆಗೂ ಅವನನ್ನು. ಒಮ್ಮೆಯೂ ತೋರಿಸಿಲ್ಲ. ಇಲ್ಲಿ ಬರ್ತಾನೆ, ಅಲ್ಲಿ ಹೋಗ್ತಾನೆ, ಅಲ್ಲಿಗೆ ಹೋಗ್ತಾನೆ, ಇಲ್ಲಿ ಬರ್ತಾನೆ. ರಾತ್ರಿ ಹೊತ್ತಿನಲ್ಲಿ ಮಾತ್ರ ನನ್ನನ್ನು ಕರೆದುಕೊಂಡು ಹೋಗಿ ಅರಮನೆ ಹತ್ತಿರ ಕೋಟೆ ಕೊತ್ತರಗಳಲ್ಲಿ ಸಂದು ಬಂದರುಗಳಲ್ಲಿ ಕಾಯಿಸಿ ನಿಲ್ಲಿಸಿ ಅಳದಾಡಿಸಿ ಪರಾಶಾಡಿಬಿಟ್ರು. ನನಗೂ ಬೇಜಾರಾಗಿ ಹೋಗಿದೆ. ಹೌದು, ಅಲ್ಲ ಇವತ್ತು ಆ ಬಮ್ಮೂರು ಗುಡಿ ಹತ್ರ ಬರ್ತಾನೆ ಅವನು. ಗುಡಿ ಅಲ್ಲಿ ಬರ್ತಾನೆ ಅಂದ್ರೆ ನಾನು ಕರ್ಕೊಂಡು ಹೋಗಿ ರಾತ್ರಿ ಕಾಯಿಸಿ ನಿಲ್ಲಿಸಿದ್ರು, ತೋರಿಸಿದ್ರು ಇವನನ್ನ ರಣವೀರ ಎದುರಿಗೆ ಹೋಗಿ ನಿಂತು ಹೊಟ್ಟು ಹಾಕಿ ಚಟ್ಟಿಗಳ ಅವಕಾಶವನ್ನ ಕೊಡಬೇಕು. ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಯೆ. ಹಾಗಂದ್ರೆ ಏನು? ಇರ್ಲಿ ಆಮೇಲೆ ಕುದುರೆಗಳನ್ನ ಕೆಳಗಿ ಚೀಲಗಳನ್ನು ಮುಖಕ್ಕೆ ಮುಸ್ಕಿಟ್ಟು ಇವ್ರನ್ನ ಪಾಪ ಹೊತ್ತು ತಂದು ಜಟ್ಟಿಗಾಳದಕ್ಕೂ ಅವ ಸಮಯವನ್ನೇ ಕೊಡದೆ ಗರುಡಿ ವಿದ್ಯೆಗೆ ಅವಮರ್ಯಾದೆ ಆ ಕೊಂಗರ ಹೇಡಿಯಾಟ ಸೋನೆ ಕೊಲೆ. ಅದು ಅಲ್ಲದೆ ಇವತ್ತು ಈ ರಣವೀರ ಜಟ್ಟಿ ಎಂದು ಹೊಗಳುವ ಇವನು ಅಲ್ವೇ ಅಲ್ಲ. ಖಂಡಿತ ಅಷ್ಟೇ ಅಲ್ಲ, ಆ ದುಷ್ಟು ಕಣ್ಣೂ ಅಲ್ಲ. ಮತ್ತೆ ಈಗ ಏನು ಮಾಡ್ಬೇಕೆಂದಿರುವೆ ನೀವು? ಈಗ ಊರಿಗೆ ಹೋಗ್ಬೇಕು ಮಾಡಿದ್ದೇನೆ. ನಮ್ಮತ್ತ ಅದಕ್ಕೆ ಹೇಳ್ತಾರೆ, ಕಾಸಿಲ್ಲದ ನಿದ್ರೆ ಪೂಸಿ ತೊಳೆಯದ ಮೀಗ ಭಾಷೆ ಇಲ್ಲದವನ ಒಡನಾಟ ಮೋಟು ಕೈ ಬೀಸಿ. ಹಾಗಾಯ್ತು ನನ್ನ ಬಾಳು. ಇರ್ಲಿ, ಹೊತ್ತ ಭಾಷೆಗೆ ಬಿಯ ಮಾಡದವರಲ್ಲಿ ಊಳಿಗಕ್ಕೆ ನಿಲ್ಲುವುದೇನು? ಕಡಿಮೆ ಕೆಳಗಿನವರಾಗಿದ್ರೆ ಬೇಡ. ಅದು ನಿಮ್ಮಲ್ಲಿ ಯಾರು ನೀವು? ಹಾಗಂತ ಹಂಗೆ ಬಿಟ್ಬೇಕು. ಶ್ರೀಮನ್ ಮಹೀಶ್ವರ ರತ್ನ ಸಿಂಹಾಸನಾಧೀಶ್ವರ ಶ್ರೀಮನ್ ಮಹಾರಾಜ ವೀರ ಶೂರ ಮಲವರ ಗಂಡ ಅಭಯ ಪ್ರತಾಪಾಧೀಶ್ವರ ಅಸಹಾಯ ಶೂರ ಕಲಿಯುಗ ಭೀಮ ಶ್ರೀ 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 ರಣಧೀರ ಕಂಠೀರ ನರಸರಾಜ ಒಡೆಯ ಮಹಾಸ್ವಾಮಿಯವರು. ಕಲಿಯುಗ ಭೀಮ ಇನ್ನೂ ಹೊಂದಿಸಿಕೊಂಡ. ಇರ್ಲಿ ಎದ್ದೇಳಿ. ಈಗ ನೀವು ನಮ್ಮ ವಿಶೇಷದ ಮೇಘಾವಧರಾಗಿ ತಪ್ಪದ ಎಚ್ಚರಿಕೆಯಿಂದ ಕಾಲು ಕುಳಿತಿರಬೇಕು. ಸಂತೋಷ, ಖಂಡಿತ. ಲಿಂಗರಾಜ, ಇವರಿಗೆ ಮೂಗಿನ ಮೇಲೆ 12 ನಾಮದೆಡೆಗಳಲ್ಲಿ ಶ್ರೀಮನ್ ಮಹೇಶೂರ ಗಂಡ ಪೇರುಂಡಧ್ವಜದ ಮುದ್ರೆಯನ್ನು ಭಿನ್ನನೆ ಬರೆವರ್ತಿಸಿ ಉಂಡಿಗೆ ಮಾಡಿ ಬಳಿಕ ದಾವಣಿ ಕಟ್ಟಿಸಿ ನಮ್ಮ ನಾಲ್ಕೆಡೆಯ ಉಕ್ಕಡ ಕೆಳದೊಯ್ದು ಚಪ್ಪರಿಸಿ ತೊಲಗಿಸಿಬಿಡು. ಅಪ್ಪಣೆ ಮಹಾಸ್ವಾಮಿ. ಮಹಾಸ್ವಾಮಿ ಶ್ರೀಮದ್ ರಾಜಾಧಿರಾಜ ಶ್ರೀವೀರ ಶ್ರೀರಂಗರಾಯ ಮಹಾ
ಮಹಾಸ್ವಾಮಿಯವರ ಮಾಸಾವಂತ ಶ್ರೀಮದ್ ಇಕ್ಕೇರಿ ಶ್ರೀ ಶಿವಪ್ಪ ನಾಯಕ ಪ್ರಭುಗಳವರಿಂದ ಭಿನ್ನ ಒತ್ತಳೆಯ ಓಲೆಯ ನಿಯೋಗದ ರಾಯಭಾರವು ಸಮ್ಮುಖದ ಅವಸರಕ್ಕೆ ಏರ್ಪಡುತ್ತಿರುವುದು. ಆ ಮಲೆನಾಡಿನವನ ರಾಯಭಾರ ಈ ಮಹಾಸನ್ನಿಧಿ ಆ ಪತ್ರವನ್ನು ನೀವು ವಹಿಸಿಕೊಳ್ಳಿ. ಅದನ್ನ ಈಗಲೇ ಒಪ್ಪಿಸಿಕೊಂಡು ಅಪ್ಪಣೆ ಮಹಾಸ್ವ. ಮಹಾಸನ್ನಿಧಾನಿಗಳ ಓಲೆಗಳ ಸಂದರ್ಶನದಿಂದ ನಮ್ಮ ಜನ್ಮವು ಪುನೀತವಾಯಿತು. ನಾವೆಲ್ಲ ಧನ್ಯರಾದೆವು. ತರುವಾಯ ರಾಮೇಶ್ವರ ಕ್ಷೇತ್ರಕ್ಕೆ ಯಾತ್ರಿಕರಾಗಿರುವ ನಮ್ಮ ಪಯಣಗತಿಯಲ್ಲಿ ನಮ್ಮ ಪ್ರಭು ಕೆಳದಿಯ ಶಿವಪ್ಪ ನಾಯಕ ಮಹಾಸ್ವಾಮಿಯವರ ಸಾಮಂತಿಕೆಯ ಮಗುಟಮಣಿ ಮಯೂಖಗಳನ್ನು ದಿವ್ಯ ಮಾಡಿ ಸಾರ್ಥಕಪಡಿಸುತ್ತಿರುವ ಮಹಾಸನ್ನಿಧಾನದ ರತ್ನಪಾದಕ ಪ್ರಭಾಮಂಡಲವು ಇಲ್ಲಿಗೆ ಈ ಪಟ್ಟಣಕ್ಕೆ ವಿಜಯ ಮಾಡಿರುವ ಶುಭವಾರ್ತೆಯ ದೇವದುಂದುಬಿಯನ್ನು ಕಿವಿಗೊಂಡು ಆ ಪುಣ್ಯದ ಫಲವನ್ನು ಈಗ ಹೀಗೆ ಸಾಕ್ಷಾತ್ಕರಿಸಿಕೊಂಡು ಕೃತಾರ್ಥರಾದೆವು. ಸರಿ, ಎಲ್ಲೇ ಏನು ಆ ಓಲೆ ಓಲೇನೂ ಇಲ್ಲ ಮಹಾಸ್ವಾಮಿ, ಇರಲಾರದು, ನಿಮ್ಮಂತೆಯೂ ಕಾಣುವುದಿಲ್ಲ. ಇರಲಿ, ನಿಮ್ಮ ಅಭಿಪ್ರಾಯ? ಹಾಗೆ ಮಹಾಸನ್ನಿಧಾನಕ್ಕೆ ವೈಯಕ್ತಿಕ ವಿಶಿಷ್ಟತೆಯಿಂದ ಮೀಸಲಿಟ್ಟಿರಬಹುದಾದ ಕೊಟ್ಟು ಅದನ್ನು ಬಲವಂತದಿಂದ ಪ್ರಯತ್ನಿಸುವುದು ವಿಹಿತವಲ್ಲವೆಂದು ಈಗಲೇ ಒಪ್ಪಿಸಿಕೊಂಡು ಆ ಪತ್ರಿಕೆಯನ್ನು ಇವರಿಗೆ ಶ್ರೀಮಂತ ಅದನ್ನು ವಾಚಿಸಿ ಅಪ್ಪಣೆ ಮಹತ್ವ. ಸ್ವಸ್ತಿ. ಶ್ರೀಮದ್ ರಾಜಾಧಿರಾಜ ಶ್ರೀವೀರ ಶ್ರೀರಂಗರಾಯ ಮಹಾಸ್ವಾಮಿಯವರ ಪಾದಪದ್ಮಗಳಿಗೆ ಮಹಾಸ್ವಾಮಿಯವರ ಮಾಸಾವಂತ ಶ್ರೀಮದ್ ಇಕ್ಕೇರಿ ಶ್ರೀ ಶಿವಪ್ಪ ನಾಯಕ ಪ್ರಭುಗಳವರಿಂದ ಸಾಷ್ಟಾಂಗ ಪ್ರಣಾಮಗಳು. ಸಾಂಪ್ರದ ಮಹಾಸನ್ನಿಧಾನವು ಧಾರಾಪುರದ ಬೇಡಿಕೆಯಿಂದ ಹಟ್ಟಿದ ರಾಯಸವನ್ನು ಶಿರಸಾವಹಿಸಿಕೊಂಡು ನಾವಿನಿಮಗೂ ಎಲ್ಲ ಪ್ರಕಾರಗಳಿಂದಲೂ ಸರ್ವಸನ್ನದ್ಧರಾಗುತ್ತಿರುವೆವು. ಮಹಾಸನ್ನಿಧಾನವು ತಡ ಮಾಡದೆ ನಮಗೆ ಪ್ರೋತ್ಸಾಹ ಧೈರ್ಯಗಳನ್ನು ಕರುಣಿಸಿ ಮನೋಭೀಷ್ಟ ನಮ್ಮ ಮಹತ್ ಕಾರ್ಯವನ್ನು ಆಗು ಮಾಡಿಕೊಳ್ಳಬೇಕೆಂಬುದು ನಮ್ಮೆಲ್ಲರ ದೀನ ಪ್ರಾರ್ಥನೆ. ಮೊತ್ತ ಮೊದಲು ಶ್ರೀರಂಗಪಟ್ಟಣವನ್ನು ಸಾಧಿಸಿ ಹೊಂದಿಕೆಗೆ ತಂದುಕೊಳ್ಳಬೇಕೆಂಬುದು ನಮ್ಮೆಲ್ಲರ ಸಂವಿಧಾನವಾಗಿರುವುದು. ಮಹಾಸನ್ನಿಧಾನದ ಹಿರಿಯರು ಶ್ರೀರಂಗಪಟ್ಟಣದಲ್ಲಿ ನೆರೆಯ ರಾಜವಡೆಯನನ್ನು ತಮ್ಮ ಪ್ರತ್ಯಹಸ್ತವಾಗಿ ಮಾತ್ರ ನೇಮಿಸಿಕೊಂಡರು. ಆ ರಾಜವಡೆಯನ ಮನೆತನದ ಇಂದಿನ ಮಹಾರಾಜನೆನಿಸಿರುವವರು ಶ್ರೀರಂಗಪಟ್ಟಣದ ರತ್ನ ಸಿಂಹಾಸನವನ್ನು ನಮ್ಮ ಕಿರಿಯಪ್ಪಾಜಿಯವರು ಯುದ್ಧ ಮಾಡಿ ಜಯಿಸಿಕೊಂಡರು ಎಂದು ಎಲ್ಲೆಲ್ಲಿಯೂ ಸಾರಿಕೊಳ್ಳುತ್ತಿರುವುದು ಒಂದು ಕಾರಣವಾಗಿ ನಾವೀ ನಮ್ಮ ಸ್ವಾಮಿ ನಿಷ್ಠೆಯ ಸಂಧಾನ ಪ್ರಯತ್ನವನ್ನು ಆ ಮೈಸೂರವನಿಗೆ ಸೂಚಿಸಿಲ್ಲ. ಆದ್ದರಿಂದ ಮಹಾಸನ್ನಿಧಾನವು ಅವನಿಗೆ ಹೇಗೆಯೂ ಓಲಗಗೊಡದಿರಬೇಕೆಂಬುದು ನಮ್ಮೆಲ್ಲರ ದೀನ ಪ್ರಾರ್ಥನೆ. ಇಂತಿ ಶ್ರೀ ಶಿವಪ್ಪ ನಾಯಕನ ಸಾಷ್ಟಾಂಗ ಪ್ರಣಾಮಗಳು. ಶ್ರೀ ಶಿವ. ಈ ಭಿನ್ನತೆ ಒತ್ತೊಳಗೆ ಒಳಮೂಲದಲ್ಲಿ ಮಹಾಸನ್ನಿಧಾನಕ್ಕೆ ಕಾಣಿಕೆಯನ್ನು ಒಪ್ಪಿಸುವುದಾಗಲಿ. ಈ ರಾಯಭಾರಕ್ಕೆ ಆಳುವ ಮಹಾಸ್ವಾಮಿಯವರಿಂದ ರಾಯಸವಾಗುವುದು. ಅಪ್ಪಣೆ ಬನ್ನಿ. ತನ್ನ ವಿಡಾಯಿ ವಾಹನಗಳ ಡಂಬಗಾರಿಕೆಯ ಅರ್ಥವಿಲ್ಲದ ಅನರ್ಥಕ್ಕೆ ನಮ್ಮ ರಾಜ್ಯವನ್ನು ಅರಮನೆಯನ್ನು ಕೋಳದತ್ತು ಬಿಡಲು ಸಿದ್ಧ ಮಾಡಿಕೊಳ್ಳುತ್ತಿರುವರು. ಮತ್ತೆ ಆರೋಗ್ಯಕ್ಕೆ ಹೋಗಬೇಕು. ಸೈನ್ಯದ ಶ್ರಮಸ್ಥಾನದಲ್ಲಿ, ವೈಹಾರಿಯಲ್ಲಿ, ದೇವಸ್ಥಾನದಲ್ಲಿ, ತೀರ್ಥ ಪ್ರಸಾದಗಳಿಗೆ ಎಲ್ಲವಕ್ಕೂ ತಪ್ಪದೆ ಆ ಬವಳಿಗನ ಆಯ್ಕುಳಿ ರಾಯ ಮಹಾಸ್ವಾಮಿಯವರು ಗೌರವದ ಮೊದಲಿಗೆ ತನ್ನ ಅರಮನೆಯಲ್ಲಿ ತಾನೇ ಎಡಗ. ಹೇಗಿದೆ ಶ್ರೀಮನ್ಮಹೀಶ್ವರ ರತ್ನ ಸಿಂಹಾಸನಾಧೀಶ್ವರರ ಬಿರುದಂತೆಂಬರ ಗಂಡನ ಈ ಗಂಡುಗಲಿತನೆಯ ತೇಜಸ್ವಿತಿಯ ಉದ್ಧಾಮ ಗೌರವ ಪ್ರಭಾವ. ಭಿಕಾರಿ ರಾಯರೇ ಸಮಸ್ತವನ್ನು ತನ್ನ ವಾರದಂಚಿಗೆ ಅನ್ವಯಿಸಿಕೊಳ್ಳುತ್ತಾ ಸಮಯ ನಿರೀಕ್ಷೆಯಿಂದ ಕುದಿಯುತ್ತಿದ್ದಾನೆ. ಅಲ್ಲ, ಅವನಿಗೆ ರಾಜಗಾಂಭೀರ್ಯವೇ ಇಲ್ಲವೆನ್ನುವರಲ್ಲ. ಏನಾದರೂ ಬೇಕು.
ಹಟ್ಟಿಕೊಟ್ಟದ ಅರಸುಗಳಿಗೆ ಸಮಾನ ಸ್ಕಂದತೆಯ ಸಂಗಡಿಗನಾಗಿ ತೊಳಲ್ದಾಡುತ್ತಿದ್ದ ಆ ತಿರಿಕತನದ ತುಳುಗುಣಿ ತಾರ ತಕ್ಕಡಿಗರಿಗೆ ರಾಜಗಾಂಭೀರ್ಯವೆಲ್ಲಿಂದ ಅತಿಥಿ ಗೌರವದ ನಂಬಿಕೆಯಿಂದ ಬೊಕ್ಕಸಕ್ಕೊಳಗೊಂಡು ಇದ್ದರೆ ಅಲ್ಲಿಯ ಕಪ್ಪರಿಗೆ ಕೊಡ ಪೇಡಿಗಳೊಳಗೆಲ್ಲ ಕೊಯ್ಯಾಡಿಸಿ ಕಟವಾಯಿಂದ ಜೊಲ್ಲ ದಾರಿಯನ್ನು ಹರಿಸಿ ದುರಾಶೆಯ ದುರ್ದೃಷ್ಟಿಯಿಂದ ನುಂಗಿಕೊಂಡರು. ಶ್ರೀರಾಮರ ತುಪ್ಪೂರ ಕ್ಷೋಮರಕಾದಿಗಳ ಮಕಮಲ್ಲಿನ ದಿಂಡುಗಳನ್ನ ಮುಟ್ಟಿ ಎಳವಿ ಬಿರಲತ್ತಿ ಎತ್ತಿ ನೋಡಿದರು. ಪತ್ತಗಳನ್ನ ಬಾಯಿ ಬಿಚ್ಚಿ ಹೊಸ ಪುತ್ತಳಿ ನಾಣ್ಯಗಳನ್ನ ಕುಡಿತಿ ಎತ್ತಿ ಕೇರಿ ತೂರಿ ಧಾರೆಯನ್ನು ಸುರಿಲಾಡಿದರು. ಆಗ್ತದ ವಿಡ್ಡೂರ ಹಂಚಿಗೆ ಹೊಲ್ಗಿರಿದರೆ ಅದು ಕನ್ನಡಿ ಆಗುವುದೇ. ಇಲ್ಲಿ ಗುಡ್ಡ ಪ್ರದೇಶದ ಶತ್ರುಪಕ್ಷದವರು ಆರದು ಆರನೇನು ಇಲ್ಲಿ ಗುಡ್ಡ ಪ್ರದೇಶದ ನಾನು ಇವರು ಶ್ರೀಮಂತರ ನಮ್ಮುಗೆಯಿಂದ ಬಂದಿರುವ ಗೂಢ ಪುರುಷರು. ಈ ಮಹಾರಾಜನ ಪತನ ಕೊಲೆಯಾದ ಕ್ಷಣದಿಂದ ರಾಜ್ಯದ ಆಡಳಿತವನ್ನು ನಡೆಸಲು ನಂಜರಾಜಯ್ಯನವರನ್ನು ದಳವಾಯುತ್ವದ ಊರಿಗೆ ನಿಯಂತ್ರಿಸಿಕೊಂಡ ಹಳೆಯ ಪೈಕದವರ ಮಹಾಸಭೆಯ ಮುದ್ರಬೋಧೆ ಇದು. ಶ್ರೀಮಂತರ ಸಂದೇಶವೇ ಈ ಮಹಾಸಭೆಯ ಕಾರ್ಯಕಲಾಪಗಳನ್ನೆಲ್ಲ ಸಾಂಗವಾಗಿ ಅರಿವುಗೊಳ್ಳಬೇಕು ಎಂಬುದು. ಶ್ರೀಮನ್ ಮಹೇಶ್ವರ ಮಹಾಸ್ಥಾನದ ಹಳೆಯ ಪೈಕದವರ ಮಹಾಸಭೆಯನ್ನು ನಿರ್ಣಯಿಸಿರುವ ಕಾರ್ಯಕ್ರಮವಾಗಿದ್ದು ನಾಳೆ ಬೆಳಗಾಗುವ ಜಾವಕ್ಕೆ ಅವನ ಕರುಡಿಯೊಳಗೆ ಮುಂಬಗಲಿನಲ್ಲಿ ಸೈನ್ಯದ ಶ್ರಮಸ್ಥಾನದ ಬಯಲಲ್ಲಿಯೂ ಹೊಸ ದೇವಸ್ಥಾನಕ್ಕೆ ನಿತ್ಯದ ಯಾತ್ರೆಯ ಸಮಯದಲ್ಲಿಯೂ ಆರೋಗಣಿಗಳ ಆಗಲು ಮರ್ಚನದ ತೊಟ್ಟಿಯಲ್ಲಿಯೂ ಬೈಲಿನ ವೈಹಾರಿಗೆ ಹೋಗಿರುವ ಸಂದರ್ಭಗಳಲ್ಲಿಯೂ ಆ ವೈಹಾರಿಯಲ್ಲಿಯೂ ಆ ವೇಶ್ಯೆ ದೊಡ್ಡಮ್ಮನ ಮನೆಯಲ್ಲಿಯೂ ಮಹಾರಿಷಿಗೆ ಸಜ್ಜೆಯಲ್ಲಿಯೂ ಈ ಇಂದಿನ ಮಹಾರಾಜನನ್ನು ಕೊಲ್ಲಿಸಿ ಬಿಡುವ ಪ್ರಯತ್ನಗಳು ಏರ್ಪಟ್ಟು ಸನ್ನದ್ಧವಾಗಿವೆ. ಇಷ್ಟು ಸನ್ನಾಹಗಳಲ್ಲಿ ಒಂದಾದರೂ ಕುರಿತ ಫಲವನ್ನು ಕೈಗೂಡಿಸಿಕೊಳ್ಳದಿರುವುದಿಲ್ಲ. ಅದಾದ ಕ್ಷಣವೇ ಮುಪ್ಪಿನ ದೇವರಾಜನ ಮುಂದಿನ ಮಹಾರಾಜನನ್ನು ಕರೆತರಿಸಿ ತಗವಡದೆ ಪಟ್ಟಾಭಿಷೇಕ ಮಾಡಿಸಿ ಶ್ರೀಮಂತ ನಂಜರಾಜಯ್ಯನವರನ್ನ ಸರ್ವಾಧಿಕಾರಿಯ ಊಳಿಗಕ್ಕೆ ನಿಯಂತ್ರಿಸಿಕೊಂಡು ರಚಿಸಿ ಬಂದಿರುವ ಕಿರಿಕೊರೆ ತೆಲಂಗರೊಡೆಯನನ್ನು ನಮ್ಮ ರಾಜ್ಯದ ಗಡಿ ಎಲ್ಲೆಡೆಯಿಂದ ಹೊರಗಡೆಗೆ ಎಳಹೂಟಿ ಮೂಡಿಸಿ ತೊಲಗಿಸಿ ಬಿಟ್ಟು ಸೊಡಿಲ್ದು ಅನಾಯಕವಾಗುತ್ತಿರುವ ರಾಜ್ಯದ ಆಡಳಿತಗಳನ್ನು ತಕ್ಕಂತೆ ಬಿಗಿ ಮಾಡಿ ಕಟ್ಟಾತೆಗೊಂಡು ನೇರ್ಪಡಿಸಿ ಈ ಮಹಾಸಭೆಯು ರೂಢಿಸಿಕೊಳ್ಳುವುದು. ಅದಕ್ಕೂ ಮೊದಲು ಈ ಶಸ್ತ್ರಾಗಾರದಲ್ಲಿ ಉಳ್ಳ ಅಸ್ತ್ರ ಶಸ್ತ್ರಾದಿ ವಸ್ತುಗಳನ್ನೆಲ್ಲ ನಾಶ ಮಾಡಿ ಬಿಡಬೇಕೆಂದು ನಾವಿಲ್ಲಿ ಸೇರಿರುತ್ತೇವೆ. ಚೆನ್ನಾಗಿ ಈ ಕಾರ್ಯಕಲಾಪಗಳನ್ನ ಶ್ರೀಮಂತರಿಗೆ ವರದಿ ಕೊಡಬೇಕು. ತಿಳಿದುಕೊಂಡು ನಾಶ ಮಾಡ ಈ ಲೋಹದ ಆಯುಧಗಳನ್ನು ವ್ಯರ್ಥ ಮಾಡುವುದು ಬಹಳ ಕಷ್ಟ. ಈ ಕೆಲಸ ಬೇಗನೆ ತೀರುವಂತಿಲ್ಲ. ನಮ್ಮಿಂದ ಸಾಧ್ಯವಾಗಲ್ಲ. ಈ ಶಸ್ತ್ರಗಳನ್ನು ನಾಶ ಮಾಡಲಿಕ್ಕೆ ದೊಡ್ಡ ಸೈನ್ಯವೇ ಬೇಕಾಗಿತ್ತು. ನಮ್ಮಿಂದ ಸಾಧ್ಯವಾಗುವುದು ಸಾಧ್ಯವಿಲ್ಲ. ರಾಜ್ಯವು ನಮ್ಮ ಕೊಟ್ಟಾಟಿಗೆ ಬಂದೊಡನೆಯೇ ಈ ಮಹಾಸಭೆಯ ಒಬ್ಬೊಬ್ಬನು ಗರುಡಿಯ ದಡ್ಡಮಡ್ಡಿಯಲ್ಲಿ ಕೈದು ಕಾತನದಲ್ಲಿ ರಣವಿಜ್ಞಾನದಲ್ಲಿ ಅಪ್ರಖ್ಯಾತ ಪ್ರತಿಭನಾಗಿರಬೇಕೆಂಬ ಸಭಾ ನಿಯಮದ ನಿರ್ಬಂಧ ಹೇಳುವುದು. ನಾವು ಹೇಳಿ ಕೇಳಿ ಬ್ರಾಹ್ಮಣರು, ನಮ್ಮಿಂದ ಈ ಕೆಲಸವನ್ನು ಸಾಧ್ಯವಾಗುವುದು ಉಂಟೆ? ಕಾಣುತ್ತೆ. ಕತ್ತಿ ಕಠಾರಿ ಕೊಂತ ಒಂದೊಂದು ಆಯುಧವನ್ನು ಹೀಗೆ ಬಾಯ್ದಾರಿಗಿಡಿಸಿ ಮನೆ ಮಂಟು ಮಾಡಿ ಕೂರಿಲಿ ಮಾಡಿಬಿಟ್ಟರೆ ಅದು ಜೀವ ಕಳೆದ ಶವವು ಮಾತ್ರವಾಗಿ ಇದರಂತೆ ಭಾರತೀಯ ಅದು ನಿರಪಾಯಕರವಾಗುವುದು. ಇಲ್ಲ ಹೊರಗಳಿಗೆ ಕೊಡಲಿ ಕಡಿದಿಕ್ಕುವುದು, ಒತ್ತಿನ ಮನೆಯೊಳಗೆ ಜಲಪ್ರಳಯವನ್ನು ರೂಪಿಸುವುದು, ಸೇನಾಗಾದ ಉಗ್ರಾಣಗಳಿಗೆ ಕಿಚ್ಚನ್ನೊಳ್ಳಿಸುವುದು, ಇಂತಿವೆಲ್ಲ ಅರೆಗಳಿಗೆಯ ಕೆಲಸ. ಒಟ್ಟಿನ ಮನೆ ಮುಖ್ಯ ಪ್ರಯತ್ನಗಳೆಲ್ಲ ವ್ಯರ್ಥವಾದವು. ನಿಮ್ಮ ಈ ಮಹಾಸಭೆಯ ನಿರ್ಣಯ ವ್ಯವಸಾಯಗಳೆಲ್ಲ ಮಹಾರಾಜನಿಗೆ ಆಮೂಲಾಗ್ರವಾಗಿ ಮನವರಿಕೆಯಾಗಿದೆ. ನೇನು ಶ್ರೀಮಂತ ಹರಿಮೆಕ್ಕೆ ಪರಿದೋಡಿ ಮುದ್ದಿನ ಮನೆಯ ಅರಗಿನ ಚಾವಡಿಯ ಜಾನಸಾರಿಯ ಬೀಯದ ಕೀಲಿಗಳನ್ನು ಕೇಳಿಕೊಂಡು ಓಡಿಯ ಬರತಕ್ಕದ್ದು. ಶ್ರೀಮಂತರೇ ಇಲ್ಲಿ ಕೈ ತರುತ್ತಿರುವ ಅಲ್ಲಿಯವರೆಗೆ ನಾವು ಹೀಗೆ ಬೇಯರಿಸುತ್ತಿರಬೇಕೇನು? ತೆಗೆದುಕೊಳ್ಳಿ, ನಾಶ ಮಾಡಿಬಿಡೋಣ.
ನೀನೇಕೆ ಮೇಘನಾಗಿವೆ ನನ್ನ ಎದುರಿನಲ್ಲಿ ಮೈ ಮುರಿಯುತ್ತೇವೆ ಗೌರವ ಕೊಡುವುದನ್ನು ಕಲಿಯಿರಿ. ಶ್ರೀಮಂತರ ಪಕ್ಷದ ಹಸ್ತ ವೀರನಲ್ಲವೇನು ತೆಗೆದುಕೋ. ಹೌದು, ಆದರೆ ಈ ವೀರನ ಹಸ್ತವು ಆ ಕೈದುಗಳ ಕಳುಗೊಲೆಯಿಂದ ಅಪವಿತ್ರವಾಗುವುದಿಲ್ಲ. ಛೇ, ಇಂತಹ ಧರ್ಮಪಟ್ಟಿನ ಹುಚ್ಚಾಟವು ಈ ಸಂದರ್ಭದ ಅವಸರಕ್ಕೆ ತಕ್ಕುದಲ್ಲಬಹುದು. ಹೇಳು ಹೇಳಯ್ಯ, ತೆಗೆದುಕೋ. ಬಾ ಶ್ರೀಮಂತ ಮರ್ಯ, ಈ ಸಭೆಯ ಶ್ರಮವನ್ನ ಸಾಕು ಮಾಡಿ. ಉದ್ದೇಶಪೂರ್ವಕವಾಗಿ ಶತ್ರು ಪಕ್ಷವನ್ನು ಮೋಸಗೊಳಿಸಲು ಮುಂದಿಟ್ಟ ಬೇಟೆಯ ನಿಕಗಳು. ಹೌದೇನು? ಹೌದು. ಶ್ರೀಮನ್ ಮಹೀಶೂರ ವಂಶಕ್ಕೆ ಅರಮನೆಗೆ ಅವಶ್ಯವಾಗಿ ಕಂಡು ಬಂದಂತೆಲ್ಲ ನಮ್ಮ ಹಿರಿಯರು ಹಳೆ ಪೈಕರವರ ಮಹಾಸಭೆಯನ್ನು ಸಂಸ್ಥಾಪಿಸಿಕೊಂಡು ಆ ಮಹಾಜನದ ಮಂತ್ರಣದ ಆಳ್ಕೆಗೆ ಉಚಿತವಿರದೆ ಬದ್ಧರಾಗುತ್ತಿದ್ದರಬಹುದು. ಕಾಲಕ್ರಮೇಣ ರಾಜ್ಯಾಭಿಷಕ್ತರಿಗೆ ಆ ಮಹಾಸಭೆಯಲ್ಲಿ ಗೌರವವು ವಿಶ್ವಾಸವು ನೆರವಿಗೆ ಅಡಕು ಬಳದಂತೆಲ್ಲ ಆ ರಾಜರ ಬಗ್ಗೆ ಅವರು ಕಟ್ಟಾಳ್ತನದ ತಮ್ಮ ಸೂತ್ರಧಾರಿತ್ವದಲ್ಲಿ ತಮ್ಮ ಕಟ್ಟಾಳಿಕೆಯಲ್ಲಿ ನಡೆದುಕೊಳ್ಳಬೇಕಾದ ಆಳ್ವಾತನವೆಂದು ನಿರ್ಣಯಿಸಿಕೊಂಡು ಈ ಇವರು ಹಳೆ ಕೈಕತನವನ್ನು ನಡೆಸುತ್ತಿದ್ದರು. ಇಂತಿವು ಕಾರಣಗಳಿಂದ ಶ್ರೀಮನ್ ಮಹೇಶ್ವರ ಶ್ರೀ ರಣಧೀರ ಕಂಠೀರವ ನರಸರಾಜ ಮಹಾಸ್ವಾಮಿಯವರು ಈಗ ಇಲ್ಲಿ ಹಳೆಯ ಪೈಕದವರ ಮಹಾಸಭೆಯನ್ನು ಈ ಮಹಾಸಭೆಯನ್ನು ಮಹಾಸ್ವಾಮಿಯವರ ಮುದ್ರೆಯಿಂದ ನಿವೃತ್ತಿಗೊಳಿಸಿ ಸಭೆ ಎಣಿಸಿ ಸಮಾಪ್ತಿ ಮಾಡಲಾಗಿದೆ. ಶ್ರೀಮನ್ ಮಹೇಶ್ವರ ಮಹಾರಾಜ್ಯದ ಮಹಾಸ್ಥಾನದ ಹಳೆಯ ಪೈಕದವರ ಮಹಾಸಭೆಯ ಮಹಾಮುದ್ರೆಯನ್ನು ಒಡೆದು ಇಲ್ಲ ಮಾಡಲು ಸಾಹಸ ಕೊಟ್ಟ ಕಕ್ಕುಲತಿಯ ಮಹಾರಾಜನ ಧರಿಬರು ಏನೇನೋ ಆಗಿ ಹೋದರು. ಬರಲಿ. ಇನ್ನು ನೀವು ಸಮ್ಮುಖದ ಸಜ್ಜನರಾಗುವುದಾಗಲಿ. ನಮ್ಮದೇ ಆಗರ ಕಿಲೋ ಬುದ್ಧಿ. ಕಿಲೋ ಬುದ್ಧಿ. ಅದೇತಕ್ಕೆ? ಬುದ್ಧಿ ಮಾಸ್ವಾಮಿ ಸಜ್ಜೆಯಲ್ಲಿ ಆ ಹೆಕ್ಕಡೆಯ ಉಳಿಗದವರಾದರೆ ನಾವು ಆ ಕುಡುತೆಯನ್ನು ತೊಟ್ಟುಕೊಳ್ಳಬೇಕಾಗುತ್ತದೆ. ಹೌದು, ನೀವು ಆ ಸಜ್ಜೆಗಳ ಕುಡುತೆಯಲ್ಲಿ ಇಲ್ಲದೆ ಹೋದರೆ ಕಿಲೋ ಬುದ್ಧಿ. ಇವರನ್ನು ಶೂಲಕ್ಕೆ ಎತ್ತಿಸಿ ಬಿಡು. ಅಪ್ಪಣೆ ಮಹಾಸ್ವಾಮಿ. ಬುದ್ಧಿ ಮಾಸ್ವಾಮಿ. ಪುರೋಹಿತರೇ, ನೆಲಗಡೆ ಒಡೆದು ಅಲಗಾಣಕ್ಕೆ ಇಂಬುಗೊಟ್ಟ ಕಬ್ಬಿನ ಜೀವರಸವದು ಸಣ್ಣಗಾರಕ್ಕೆ ಮೇಯ್ಗೊಟ್ಟು ಧ್ವನಿಗುದಿಪದಿಂದ ಸಕ್ಕರೆಯಾಗಿಯೇ ಅಣ್ಯವಾದನ್ನ ಧನ್ಯ ಮಾಡಿಕೊಡಬೇಕಾಗಿದೆ. ಈ ಜನ್ಮ ಸಾರ್ಥಕ್ಯ ಪರಮ ಸೌಭಾಗ್ಯಕ್ಕೋಸ್ಕರವಾಗಿ ಅಂದರೆ ಇಕ್ಷುವಾಟಿಗಳ ಪ್ರಪಂಚ
ಕಟ್ಟಿರುವರು. ಯಾತಕ್ಕಾಗಿ? ನಿಮ್ಮನ್ನು ಬೀಳ್ಕೊಂಡು ನಿಮ್ಮೂರಿಗೆ ಬಿಜೆ ಮಾಡಿಸುವುದಕ್ಕೋಸ್ಕರವಾಗಿ. ನಮ್ಮೂರಿಗೆ? ಹೌದು ತಾಯಿ. ಏನಿದೆ ನಮ್ಮ ಆಕೆಯು ಇಚ್ಛಯಿಸುವಲ್ಲಿಗೆ ಸುಖ ಪ್ರಯಾಣ ಮಾಡಿಸಿ ಮುಟ್ಟಿಸಿ ಬಿಡು ಎಂದು ಆಜ್ಞಾಪಿಸಿದರು. ಆಗಳಿಗೆ ನಮ್ಮೂರಿಗೆ ಎಂದು ಹೇಗೆ ನಿರ್ಣಯಿಸಿದ್ರಿ? ನಮ್ಮಂತಹ ಸಾಧಾರಣರು ಬುದ್ಧಿ ಮಾರ್ಗವುದು ತಾಯಿ. ನಾವು ನಮ್ಮೂರಿಗೆ ಹೋಗಲಡಿಸುವುದಿಲ್ಲ. ತಾಯಿ, ನೀವು ಎಲ್ಲಿಗೆಂದು ಕಟ್ಟು ಮಾಡಿದರೆ ಅಲ್ಲಿಗೆ ವಿಜಯ ಮಾಡಿಸಿಕೊಡುವುದು ಆಡಳಿತದ ನನ್ನ ಕರ್ತವ್ಯ. ಹೌದು. ನಮ್ಮನ್ನು ಅಂತಃಪುರಕ್ಕೆ ಪ್ರಯಾಣಿಸಿ. ಸಾಧ್ಯವಿಲ್ಲ. ಅರಸಿನ ವಿವಾಹದ ರಾಣಿಯರ ತೊಟ್ಟಿಗೆ ಸಾಧ್ಯವಿಲ್ಲ. ಅರಮನೆಯಲ್ಲಿ ಆ ಬಂಗಾರದವರ ಸಾಲಿಗೆಗಳಿಲ್ಲವೆ, ಅಲ್ಲಿಗೆ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ನಿಮ್ಮ ಹೆಸರು ಸಾಧ್ಯವಿಲ್ಲ ಎಂಬುದೇನೋ? ಹೌದು, ಸಾಧ್ಯವಿಲ್ಲ. ನೋಡಿ, ನಿಲ್ಲೆ. ಈ ನಡೆನುಡಿಗಳಿಂದ ಜಂಕಿಸಿ ಬಿಪ್ಪಂಡಿಸಿ ನಮ್ಮನ್ನು ಒರೆದು ಹುಚ್ಚ ಹರಸುವಂತೆ ಹೀಗೆ ಕುಣಿಸಿ ಕೊಟ್ಟುಬೇಗ ಕೊಟ್ಟು ಪಾಡಳಿಸಬೇಕೆಂಬುದು ನಿಮ್ಮ ರಣಧೀರ ಮಹಾಸ್ವಾಮಿಯವರ ದಿವ್ಯಾಜ್ಞಾಪನವೇನೋ? ತಾಯಿ, ನೀವು ಹೇಳಿದಂತೆ ಕೇಳುವುದಾದ್ರೆ ಆ ಮಹಾರಾಜರನ್ನು ಕೋಪಿಸಿಕೊಳ್ಳುವರೋ? ಆತನು ಮನುಷ್ಯರಾಗಿದ್ದರಲ್ಲವೇ ಕೋಪ ತಾಪಾದಿಗಳ ಅಡಸಿ ಉಳ್ಳರಗುವುದು. ಆತನು ಮರದಿಂದಲೋ ಗಂಡಶೈಲದಿಂದಲೋ ಕಡೆದ ಖಂಡರಿಸಿದ ಇಲ್ಲವೇ ಎರಗೊಯ್ದ ಪರಮಾತ್ಮದ ಯಂತ್ರ ಕೀಲಾಟದ ರಾಜ ವಿಗ್ರಹವುದು. ಅದೇನಂದ್ರೆ ತಾಯಿ? ಏನಿಲ್ಲ ಏನಿಲ್ಲ. ನೀವು ಆ ವಿಕೃತ ವೇಷದ ವಿಶ್ವಾಮಿತ್ರನ ಆ ಅನಂತ ಮಹಾಸ್ವಾಮಿಯವರಿಗೆ ತಕ್ಕ ನರ್ತನೆಗೆ ದಳವಾಯಬಹುದು ಎಂದು. ನಿಮ್ಮ ಇಷ್ಟದಂತೆ ಕಟ್ಟಾಳತಿಯಂತೆ ಆಚರಿಸಲುಳ್ಳವನು ನಾನು. ಆದರೆ ಇದಕ್ಕೆ ಉತ್ತರವಾದಿತ್ವದ ಭಾರವು ಆದ್ಯಂತವಾಗಿ ನಿಮ್ಮದು ಮಾತ್ರ. ಆಗಲಿ. ಆ ಬಂಗಾರದ ಸಾಲಿಗೆರೆಗಳಲ್ಲಿ ಈಗಾಗಲೇ ನಮಗೆ ಆಯ್ದು ಏರ್ಪಡಿಸಿ ಸಜ್ಜುಗೊಳಿಸಿರುವ ನೆಲವಾರ್ತೆಯ ಭವನವನ್ನ ಮಹಾಸ್ವಾಮಿಯವರು ಮಹಾಸನ್ನಿಧಾನವು ಪರಾಮರಿಸಿ ಒಪ್ಪಿ ಮುದ್ರಿಸಿ ಈಗ ನಿಮ್ಮನ್ನ ಇಲ್ಲಿ ಬಳಿಯಿಟ್ಟಿದ್ದಾರಲ್ಲವೇ? ಸಾಧ್ಯವಿಲ್ಲ ಮಹಾಶಯ. ಈಗ ನಮ್ಮನ್ನ ಅಲ್ಲಿಗೆ ಪಯಣಗೊಳಿಸಬಲ್ಲಿರೇನೋ? ಸ್ವಸ್ತಿ. ಶ್ರೀಮತ್ ಸೋಮವಂಶೋದ್ಭವರಾದ ಶ್ರೀವೀರ ಶ್ರೀರಂಗರಾಯ ಮಹಾಸ್ವಾಮಿಯವರ ಮಹಾಸನ್ನಿಧಾನವು ಶ್ರೀಮನ್ ಮಹೇಶ್ವರ ರತ್ನಸಿಂಹಾಸನಾಧೀಶ್ವರ ಶ್ರೀ ರಣಧೀರ ಕಂಠೀರವ ಮಹಾಸ್ವಾಮಿಯವರ ಮಹಾಸನ್ನಿಧಾನವು ಪರಸ್ಪರರಿಗೆ ಬರೆದು ಕೈವರ್ತಿಸುವ ಭಾಷಾಪತ್ರದ ವಿವರವೆಂತೆಂಬರೆ, ಶ್ರೀ ಶ್ರೀರಂಗರಾಯ ಮಹಾರಾಯರವರ ಹಿರಿಯರು ಆಳುತ್ತಿದ್ದ ವಿದ್ಯಾನಗರಿಯ ಮಹಾ ಸಾಮ್ರಾಜ್ಯ ವೈಭವಕ್ಕೆ ಒಳಗೊಂಡಿದ್ದ ಕರ್ನಾಟಕ ಮಂಡಲಾಧಿಪತ್ಯದ ರಾಜಧಾನಿ ಶ್ರೀರಂಗಪಟ್ಟಣವು, ಈಗಲಿಲ್ಲಿ ಪ್ರತ್ಯಕ್ಷವಾಗಿರುವ ರತ್ನಸಿಂಹಾಸನವು ಆಳಿದ ರಾಜವಡಿಯ ಮಹಾಸ್ವಾಮಿಯವರ ಸ್ವಾಧೀನಾನುಭವಗಳಿಗೆ ಹೇಗೆ ಕೈವಿಂದುದೆಂಬುದು ಯಾರಿಗೂ ಸ್ಪಷ್ಟವಾಗಿ ಸಪ್ರಮಾಣವಾಗಿ ತಿಳಿದಿರುವುದಿಲ್ಲ. ಈ ಪ್ರಸ್ತಾವದಲ್ಲಿ ಶ್ರೀಮನ್ ಮಹಾರಾಜ ಶ್ರೀರಂಗರಾಯ ಮಹಾಸ್ವಾಮಿಯವರು ಆಳಿದ ಅಧಿರಾಜ ಪದವಿಯ ತಮಗೆ ಬಿಟ್ಟುಕೊಡಬೇಕೆಂದು ನಿಶ್ಚಯಿಸಿ ನಿರೂಪ ಕೊಟ್ಟ ಮಹಾನಿರೂಪವನ್ನು ಶ್ರೀಮನ್ ಮಹಾರಾಜ ರಣಧೀರ ಕಂಠೀರವ ಮಹಾಸ್ವಾಮಿಯವರು ಶಿರಸಾವಹಿಸಿಕೊಂಡರಾದರೂ ತಮ್ಮ ಶ್ರೀವಂಶದಲ್ಲಿ ಪರಂಪರಾಗತವಾಗಿ ಬಂದಿರುವ ಏನಾವುದಾದರೂ ಕಾರಣ ಪ್ರಮಾಣಗಳಿಲ್ಲದೆ ಇದಾವುದನ್ನು ಒಪ್ಪಿಸಿಕೊಡಲು ಸಾಧ್ಯವಾಗುವುದಿಲ್ಲವೆಂಬುದನ್ನು ವಿಷಣ್ಣ ವಿನಯದಿಂದ ವಿನ್ನವಿಸಿಕೊಳ್ಳಬೇಕಾಗಿದೆ. ಕಟ್ಟಕಡೆಯದಾಗಿ ಶ್ರೀಮನ್ ಮಹಾರಾಜ ಶ್ರೀರಂಗರಾಯ ಮಹಾರಾಯರವರು ಹಾಗೂ ಶ್ರೀ ರಣಧೀರ ಕಂಠೀರವ ನರಸರಾಜವಡೆ ಮಹಾಸ್ವಾಮಿಯವರು ನೆತ್ತದ ಅದೃಷ್ಟ ಪರೀಕ್ಷೆಯಿಂದ ರತ್ನ ಸಿಂಹಾಸನದ ಸೊಮ್ಮು ಆರು ಸೌಭಾಗ್ಯವೆಂಬುದನ್ನು ನಿರ್ಣಯಿಸಿಕೊಳ್ಳಲೇಬೇಕೆಂಬ ಪಣ ಕಟ್ಟಿ ಅನುಮತಿಸಿದಾಗಿದೆ. ಈಗ ಈ ನೆತ್ತದಾಟದಲ್ಲಿ ಆವ ಸೌಭಾಗ್ಯರು ಗೆಲ್ಲುವರು. ಆ ಮಹಾಸನ್ನಿಧಾನವು
ಈ ಶ್ರೀಮನ್ ಮಹೇಶ್ವರ ರತ್ನ ಸಿಂಹಾಸನವನ್ನ ಪಡೆಯುವರು. ಇನ್ನು ಸೋತವರು ತಮ್ಮ ಪರಿಜನರೊಡನೆ ಈ ಮಹಾರಾಜ್ಯದ ಗಡಿಯನ್ನೇ ತೊರೆದು ಜೀವಿತಾವಧಿಯವರೆಗೆ ಒಳಹೋಗದಿರುವುದು ಕರ್ತವ್ಯವಾಗಿದೆ. ಸೋಲು ಗೆಲುವುಗಳು ಎತ್ತೆತ್ತಲಾದರೂ ಶ್ರೀ ಲಕ್ಷ್ಮೀ ನರಸಿಂಹರು ನಿಮ್ಮೀರರಿಗೂ ಆಯುಧ ಆರೋಗ್ಯ ಐಶ್ವರ್ಯ ಕೇವಲ ಸುಖ ಸಂತೋಷ ರಮಣೋತ್ಸವವನ್ನು ದಯಪಾಲಿಸಿ. ಜಯ ಪರಾಜಯಗಳು ದೈವಾಯುತಬಹುದು. ಮಹಾಸ್ವಾಮಿ, ಈ ಮಾನವ ಜೀವನ ಯಾತ್ರೆಯಲ್ಲಿ ಪಥಿಕನ ಮುಂದಾರಿ ಏಕೆ, ಎಂದು, ಎಲ್ಲಿ, ಎತ್ತಡೆಗೆ ಹೇಗೆ ತಿರುಗುವುದು ಎಂಬ ಅದನ್ನು ನಿರ್ಧಾರ ಮಾಡಿಕೊಳ್ಳುವ ಕಾಲಜ್ಞಾನವದು ಸಾಮಾನ್ಯರಿಗೆ ಈಗಳಿನ ಈ ಪಂಥವರ್ಜಿನ ಪ್ರತಿಜ್ಞಾ ಪ್ರಕರಣವದು ಅಂತ ಗಹನಾತ್ಮಕ ಗಡಿದಾದ ಒಂದು ಮೂಲೆ ಅಹುದು. ಎಂತಹುದಾದರೂ ಕುಲಧರವನ್ನು ಒಪ್ಪುಗೊಳ್ಳುವ ಕೆಚ್ಚಾಟದ ಅಧಿಕರ್ತನು ತನ್ನ ಹಿಂದಿನ ಹಿರಿಯರಂತೆ ಅದನ್ನು ಬಿತ್ತರಿಸಿ ಬಳಸಿ ಪ್ರಬಲ ಮಾಡಿಕೊಳ್ಳುವ ಕಟ್ಟಾರ್ಪಿನ ಬಲ್ಮೆವಂತನಾಗಿರದಿದ್ದರೂ ಅದನ್ನು ತನಗೆ ಅವತರಿಸಿದಂತೆಯಾದರೂ ತನ್ನ ಸಂತತಿಯವರಿಗೆ ಕೈವರ್ತಿಸಿ ಬಳಿಸಿ ಋಣಮುಕ್ತ ಚರಿತಾರ್ಥ ಧನ್ಯರಾಗಬೇಕು. ಈ ಮೂಲ ಕರ್ತವ್ಯವನ್ನು ಪರಿಪಾಲನೆಯಿಂದ ತನ್ನ ಪೂರ್ವಜರನ್ನು ಆರಾಧಿಸಿಕೊಳ್ಳುವನಲ್ಲದೆ ತನ್ನ ಸಂತಾನಕ್ಕೆ ಉತ್ತರಾಧಿಕಾರಿಗಳಿಗೆ ತಾನೂ ಆರಾಧ್ಯನಾಗಿ ಸಲುವಳಿಯಾಗುವ ಕೃತಕೃತ್ಯತೆಯ ಮಾನಕ್ಕೆ, ಪರಿತೋಷಕ್ಕೆ, ಸ್ವರ್ಗಕ್ಕೆ ನೋಂತನಾಗುವುದು. ಇವು ಕಾರಣಗಳಿಂದ ನಮ್ಮ ಶ್ರೀವಂಶದಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿರುವ ಈ ಶ್ರೀ ರತ್ನ ಸಿಂಹಾಸನ ಇದನ್ನ ಮಹಾಸನ್ನಿಧಾನಕ್ಕೆ ಒಪ್ಪಿಸಿಕೊಳ್ಳುವ ಸೌಭಾಗ್ಯವು ನಮಗಿಲ್ಲ. ಈ ಧರ್ಮದ್ಯೂತದಲ್ಲಿ ಗೆಲುವು ಯಾರಿಗಾಗಿರುವುದಾದರೂ ನಾನು ನನ್ನ ಸಂತತಿಯವರ ಉತ್ತರಾಧಿಕಾರಿಗಳು ನಿಸ್ಸಂಶಯವಾಗಿ ನಿರ್ವಿವಾದವಾಗಿ ಅವಿಚ್ಛಿನ್ನವಾಗಿ ಅಧಿರಾಜ ಮಹಾರಾಜರಿಗೆ ಮುದ್ರೆ ಒತ್ತಿದ ಸಾಮಂತರು. ಶ್ರೀಮಂತರೇ, ಬರಲಿ. ಮೇಲಣ ವ್ಯವಸ್ಥಾಕರಂತೆ ನೆರವೇರಿದ ಈ ಧರ್ಮದ್ಯೂತದಲ್ಲಿ ನಮಗೆ ಸೋಲುವೆಯಾಗಿ ಶ್ರೀಮನ್ ಮಹಾರಾಜ ರಣಧೀರ ಕಂಠೀರವ ನರಸರಾಜ ಒಡೆಯರವರಿಗೆ ವಿಜಯಲಕ್ಷ್ಮಿಯು ಪ್ರಾಸಾದಿಕೆಯಾದುದರಿಂದ ಕರ್ನಾಟಕ ಮಂಡಲಾಧಿಪತ್ಯದ ಶ್ರೀಮನ್ ಮಹೇಶ್ವರ ಶ್ರೀರತ್ನ ಸಿಂಹಾಸನವು ಶ್ರೀಮನ್ ಮಹಾರಾಜ ರಣಧೀರ ಕಂಠೀರವ ನರಸರಾಜ ಒಡೆಯರವರಿಗೂ ಅವರ ಕುಲಸಂತತಿಗೂ ಅವರ ಉತ್ತರಾಧಿಕಾರಿಗಳಿಗೂ ನಿರ್ವಿವಾದವಾಗಿ ಸಾರೋದ್ಧಾರವಾಗಿ ಆಚರಣಾರ್ಹವಾಗಿ
ತಾಯಿಯಾಗಿ ಸಾರುತ್ತಿರುವಂತೆ ಶಾಸನ ಮಾಡುವ ದೌರ್ಭಾಗ್ಯಕ್ಕೆ, ಅವಿನಯ ಅನಾಚಾರಗಳ ಬಗ್ಗೆ ಈ ನನ್ನವರಿಗೆ ಕೈ ಏಳದ ಅಷ್ಟು ಮಾತ್ರ. ಹೌದು ಶ್ರೀಮಂತರೇ, ಇಲ್ಲಿ ಬನ್ನಿ. ಆಚಂದ್ರಾರ್ಥವಾಗಿ ಮಹಾರಾಜ ಹಲವು ತಂತ್ರ ಭವನೆಗಳ ಕಷ್ಟ ಸಂಕಷ್ಟಗಳ ಅವಜ್ಞಾ ಅಪಮಾನಗಳ ಅಪಹಾಸ್ಯಾತ್ಮಕವಾದ ಈ ನನ್ನ ಬೃಹತ್ತ ಜೀವನದಲ್ಲಿ ಕುಸುಮ ಮಾಲೆಗಳನ್ನು ಪುಷ್ಪವೃಷ್ಟಿಯು ದಯಗೈದೆ. ಮಹಾ ಸನ್ನಿಧಾನಕ್ಕೆ ಮುದ್ರೆ ಒತ್ತಿದ ನನ್ನ ಸಾಮಂತಿಕೆಯು ಬಲ್ಲಂಗದಿಂದ ಆಚರಿಸಿ ಧನ್ಯ ಮಾಡಿಕೊಂಡ ಕರ್ತವ್ಯ ಮಹಾಸ್ವಾಮಿ. ಸಾಮಂತರಲ್ಲ, ನೀವು ಸಾಮಂತರಲ್ಲ, ಮಹಾರಾಜ, ನನ್ನ ಹಿರಿಯರ ಅಧಿರಾಜ ಚಕ್ರವರ್ತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯು ನಿಮಗಾದರೂ ಚಿರಾಯುರಾರೋಗ್ಯ ಐಶ್ವರ್ಯ ಕ್ಷೇಮಾಭ್ಯುದಯಗಳ ಸುಖ ಸಂತೋಷಗಳ ಮಂಗಳೋತ್ಸವವನ್ನು ಹೀಗೆ ಇನ್ನೂ ವಿಶೇಷವಾಗಿ ದಯಗೈದು ಸಮೃದ್ಧಿ ಮಾಡಿ ಸಂರಕ್ಷಿಸಿಕೊಳ್ಳುತ್ತಿರುವ ಮಹಾಸ್ವಾಮಿ ಶ್ರೀ